10 ಆಯಾಮಗಳಿರುವಂಥ ಈ ಒಂದು ವಿಷಯದ ಚೌಕಟ್ಟನ್ನ ನಿರ್ಧರಿಸುವ ಪ್ರಮುಖ ಪ್ರಶ್ನೆಗಳು ನಿಮ್ಮ ಮುಂದೆ. ಸಮಾನ ನಾಗರಿಕ ಸಂಹಿತೆಗೂ ಮತ್ತು ನಾಗರಿಕತೆಯ ಅಸ್ತಿತ್ವಕ್ಕೂ ಸಂಬಂಧ ಇದೆಯಾ? ಸಿವಿಲ್ ಕೋಡ್ಗೂ ಸಿವಿಲೈಸೇಷನಲ್ ಐಡೆಂಟಿಟಿಗೂ ಸಂಬಂಧ ಇದೆಯಾ? ಇರಬೇಕಾ? ನಾವು ಅದನ್ನು ಹುಡುಕ್ಬೇಕಾ? ಏಕರೂಪ ನಾಗರಿಕ ಸಂಹಿತೆ ಅಲ್ಪಸಂಖ್ಯಾತ ಸಮುದಾಯಗಳ ವಿರುದ್ಧ ಎಂಬ ಅಭಿಪ್ರಾಯ ಮೂಡಲು ಕಾರಣಗಳೇನು? ಅದು ಹೆಂಗಾಗುತ್ತೆ ಅಂದ್ರೆ, ಆಂಟಿ ಕನ್ವರ್ಷನ್ ಬಿಲ್ ತಂದ ತಕ್ಷಣ ಕ್ರಿಶ್ಚಿಯನ್ರನ್ನ ನೀವು ಗುರಿ ಮಾಡಿದ್ದೀರಿ, ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದ ತಕ್ಷಣ ನೀವು ಮುಸಲ್ಮಾನರನ್ನ ಗುರಿ ಮಾಡಿದ್ದೀರಿ. ಈ ಆರೋಪ ಯಾವಾಗ ಕೇಳಿ ಬರುತ್ತೆ ಅಂದ್ರೆ, ಬಿಜೆಪಿ ಈ ಕಾನೂನುಗಳನ್ನ ತಂದಾಗ, ಅದೇ ಬೇರೆ ಪಕ್ಷಗಳು ತಂದಾಗ ಇದೇ ರೀತಿಯ ಅಭಿಪ್ರಾಯ ಆತಂಕ ಮೂಡುತ್ತಾ? ಪ್ರಶ್ನೆ. ಸಮಾಜದಲ್ಲಿನ ಭೇದ ಭಾವ ಮತ್ತು ಅಸಮಾನತೆಯನ್ನು ನೀಗಿಸಲು ನಾಗರಿಕ ಸಂಹಿತೆ ಸಹಾಯಕವಾಗಬಹುದಾ? ಉದಾಹರಣೆಗಳು 10 ಆದರೆ ಇದರ ಜಾರಿಯ ಮೂಲಕ ಅದನ್ನ ನಿವಾರಣೆ ಮಾಡಿಬಿಡ್ಬೋದಾ ಅನ್ನೋ ಪ್ರಶ್ನೆಯಾಗಿ ಉಳಿದಿದೆ. ಏಕರೂಪ ನಾಗರಿಕ ಸಂಹಿತೆ ಪ್ರಸ್ತಾಪ ಮತ್ತು ವಿರೋಧದ ಹಿಂದಿದೆಯಾ ರಾಜಕಾರಣ? ಯಾವ ಥರ ಇದೆ ಇದು ಅಂದರೆ ಪರಿಸ್ಥಿತಿ? ಇವ್ರು ಮಾಡಿದ್ದಾರೆ ಅಂದರೆ ಮತ್ತೊಬ್ಬರು ಅದನ್ನು ವಿರೋಧ ಮಾಡೋದು, ಅವ್ರು ಮಾಡಿದಾಗ ಇವ್ರು ವಿರೋಧ ಮಾಡೋದು. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಇವತ್ತು ಮಧ್ಯಪ್ರದೇಶದಲ್ಲಿ ವಂದೇ ಭಾರತಿನ ಟ್ರೈನ್ಗಳ ಉದ್ಘಾಟನೆಯ ಸಂದರ್ಭದಲ್ಲಿ ಮಾಡಿದಂಥ ಒಂದು ಭಾಷಣದಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡಿನ ಉಲ್ಲೇಖವನ್ನ ಮಾಡಿದ್ದಾರೆ. ಏಕರೂಪ ನಾಗರಿಕ ಸಂಹಿತೆ ಬಗ್ಗೆ ಪ್ರಧಾನಿ ಅವರ ಮಾತು ಕೇಳಿ. इजिप्ट में आज से 80-90 साल पहले 3 तलाक की प्रथा को समाप्त कर दिया. हमसे 90 साल पहले. अगर 3 तलाक इस्लाम का जरूरी अंग है तो पाकिस्तान में क्यों नहीं होता भाई? तो इंडोनेशिया में क्यों नहीं होता? तो कतर, जॉर्डन, सीरिया, बांग्लादेश, ये तो सारे मुस्लिम बस्ती वाले देश हैं. वहां पर उनको बंद क्यों कर दिया? कि भारत के संविधान में भी नागरिकों के समान अधिकार की बात कही गई है. ये लोग हम पर आरोप लगाते हैं और सुप्रीम कोर्ट ने बार बार कहा है. सुप्रीम कोर्ट डंडा मारती है, कह रही है कॉमन सिविल कोड लाओ. ಇದರಲ್ಲಿ ಸಂವಿಧಾನದ ಒಂದಷ್ಟು ಪರಿಚ್ಛೇದಗಳ ಉಲ್ಲೇಖ ಕೂಡ ಆಗೋಗುತ್ತೆ. ಬಹಳ ಸರಳವಾಗಿ ಹೇಳಬೇಕು ಅಂದ್ರೆ, ದೇಶದ ಐಕ್ಯತೆಯ ದೃಷ್ಟಿಯಿಂದ ಏಕರೂಪ ನಾಗರಿಕ ಸಂಹಿತೆಯ ಅವಶ್ಯಕತೆ ಇದೆಯಾ? ನಾಗರಿಕ ಸಂಹಿತೆ ಮತ್ತೆ ನಾಗರಿಕತೆ ಇದೆರಡರ ನಡುವಿನ ಸಂಬಂಧ ಏನು? ಈ ಚರ್ಚೆಯಲ್ಲಿ ನನ್ನ ಜೊತೆ ಭಾಗವಹಿಸ್ತಿದ್ದಾರೆ ಕಾಂಗ್ರೆಸ್ಸಿನ ವಕ್ತಾರರು, ನಾಯಕರು ಆದ ರಮೇಶ್ ಬಾಬು ಅವರು. ನಮಸ್ಕಾರ ರಮೇಶ್ ಬಾಬು ಅವರೇ, ಸ್ವಾಗತ. ಮುಸ್ಲಿಂ ಸಮುದಾಯದ ಪ್ರತಿನಿಧಿ ಮತ್ತು ಸಮುದಾಯದಲ್ಲೇ ನಾಯಕರಾಗಿ ಗುರುತಿಸಿಕೊಂಡಿರುವಂತ ಅಬ್ದುಲ್ ರಜಾಕ್ ಅವರು ಕೂಡ ಇವತ್ತು. ನಮಸ್ಕಾರ ಅಬ್ದುಲ್ ರಜಾಕ್ ಅವರೇ. ಬಿಜೆಪಿಯಿಂದ ಮಹೇಶ್ ಅವರಿದ್ದಾರೆ. ನಮಸ್ಕಾರ ಮಹೇಶ್ ಅವರೇ. ಅಶ್ವಿನ್ ಕುಮಾರ್ ಅವರು ಇದ್ದಾರೆ JDS ನಿಂದ. ನಮಸ್ಕಾರ ಅಶ್ವಿನ್ ಅವರೇ, ಸ್ವಾಗತ ನಿಮ್ಗೆ. ಮೊದಲನೇದಾಗಿ, ಯಾವ ಸಮುದಾಯಕ್ಕೆ ಆತಂಕ ಅಂತ ಬಿಂಬಿಸಲಾಗ್ತಿದೆ ಅವ್ರ ಜೊತೆನೆ ಮಾತನಾಡಿಸಿ ಶುರು ಮಾಡಿ. ಈಗ ಬಿಜೆಪಿ ತಂದ ತಕ್ಷಣ ಅಬ್ದುಲ್ ರಜಾಕ್ ಅವರೇ ಮುಸ್ಲಿಮನ್ನೇ ಗುರಿಯಾಗಿಸಿ ತಂದ್ರು, ಆಂಟಿ ಕನ್ವರ್ಷನ್ ಬಿಲ್ ತಂದ್ರೆ ಕ್ರಿಶ್ಚಿಯನ್ನನ್ನೇ ಗುರಿಯಾಗಿಸಿ ತಂದ್ರು. ಆದ್ರೆ ನೀವು ಕೇರಳಾಗ ಹೋಗಿ ನೋಡಿ, ಪಾದ್ರಿಗಳ ಆಂಟಿ ಕನ್ವರ್ಷನ್ ಬಿಲ್ ಬೇಕು ಅಂತ ಕೇಳ್ತಿದ್ದಾರೆ. ಅವ್ರು ಯಾವ ಸಮುದಾಯದವರು? ಕ್ರಿಶ್ಚಿಯನ್. ದೇಶ ಅಂದಮೇಲೆ ಒಂದ್ ಕಡೆ ಈ ತರ ಮಾತಾಡ್ತಾರೆ, ಒಂದ್ ಕಡೆ ಆ ತರ ಮಾತಾಡ್ತಾರೆ. 2018ರಲ್ಲಿ ಲಾ ಕಮಿಷನ್ ಅನ್ನ ಘಟಿಸಿ ಇದೇ ಕೇಂದ್ರ ಸರ್ಕಾರ ಅನ್ಡಿಸೈರಬಲ್ ಅನ್ನೆಸೆಸರಿ ಅಂತ ಲಾ ಕಮಿಷನ್ನೇ ಹೇಳಿದ್ಮೇಲೆ ಇವತ್ತು ಇವರು ಈಜಿಪ್ಟ್ಗೆ ಹೋಗ್ಬಿಟ್ಟು ಒಂದು ಮಸೀದಿ ಇದು ಮಾಡ್ಬಿಟ್ಟು ಇವತ್ತು ಬಂದ್ಬಿಟ್ಟು ಅಲ್ಲಿ ಪಸ್ಮಾನ್ದ ಮುಸ್ಲಿಮ್ಸ್ಗೆಲ್ಲ ನಾವು ಚೆನ್ನಾಗಿರ್ಬೇಕು, ಎಲ್ಲರೂ ಔಟ್ರೀಚ್ ಮಾಡ್ಬೇಕು ಅಂತ ಹೇಳಿ ಇಲ್ಲಿ ಬಂದ್ಬಿಟ್ಟು ಮುಸಲ್ಮಾನರಿಗೆ ಇದೇನ ಕೊಟ್ಟಿದ್ದೀವರು. ತಾವು ಪ್ರತಿಯೊಂದು ರೂಲನ್ನು ಫಾಲೋ ಮಾಡೋಕ್ಕೆ ರೆಡಿ, ಇವತ್ತಲ್ಲ ಆ ಕಾಲದಿಂದನೇ ಫಾಲೋ ಮಾಡ್ತಿದ್ದೀವಿ. ಆರ್ಕಿಟೆಕ್ಟ್ಸ್ ಆಫ್ ಮಾಡರ್ನ್ ಇಂಡಿಯಾ ಏನು ಮಾಡಿದ್ರು ಅಂದರೆ ಪ್ರಮಾಣ ಮಾಡಿದ್ರು, ಆಯ್ತಪ್ಪ ಇದು ನಿಮ್ಮ ಪರ್ಸನಲ್ ಲಾ ಕಡೆ ಇಟ್ಕೊಳ್ರಿ ಇದನ್ನು ಅಂತ ಹೇಳ್ಬಿಟ್ಟು. ಆವಾಗ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು ಹಿಂದೂ ಕೋಡಲ್ಲೂ ಅವ್ರು ಏನು ಹೇಳಿದ್ರು, ನಿಮಗೆ ಇನ್ಕಮ್ ಟ್ಯಾಕ್ಸಲ್ಲಿ ರಿಬೇಟ್ ಸಿಕ್ಕುತ್ತಿದ್ರೆ. ಆದರೆ ಮುಸಲ್ಮಾನ ಇವತ್ತುವರೆಗೂ ಹೋಗ್ಬಿಟ್ಟು ಇಲ್ಲ ಇದು ಹಿಂದೂಗಳಿಗೆ ಇನ್ಕಮ್ ಟ್ಯಾಕ್ಸಲ್ಲಿ ರಿಬೇಟ್ ಸಿಗ್ತಾ ಇದೆ, ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂತ ಹೇಳ್ಬಿಟ್ಟು. ಇದರಲ್ಲಿ ಮುಸಲ್ಮಾನರಿಗೂ ಸಿಗಬೇಕು ಅಂತ ಯಾವ್ದಾದ್ರು ಕ್ರೈಸ್ತ ಹೋಗ್ಬಿಟ್ಟು ಕ್ರಿಶ್ಚಿಯನ್ರಿಗೂ ಸಿಗಬೇಕು ಅಂತ ಕೇಳಿದ್ನ? ಇಲ್ವಲ್ಲ. ನಾವು ಇಷ್ಟು ದಿನ ಬಹಳ ಚೆನ್ನಾಗಿ ಹೇಳಿದಿರಿ, ಕೇಳಬೇಕು ಅಂತೀನಿ. ಡೈರೆಕ್ಟಿವ್ ಅಲ್ಲ, ಯಾಕೆ ಅಂದ್ರೆ ಅದೇ ನೋಡಿ, ನಿಮಗ್ ಸಿಗದೆ ಇರೋದು ಒಬ್ರಿಗೆ ಸಿಗ್ತಿದೆ ಅಂದ್ರೆ ಸಮಾನತೆ ಎಲ್ಲುಳಿತು? ಅದೇ ಸಂವಿಧಾನದ ವಿರುದ್ಧ. ನಾವು ಸುಮ್ನಿದೀವಲ್ಲ. ಯಾಕೆ ಸುಮ್ನಿದ್ದೀರಿ? ಕೇಳಿ ಇವಾಗ ಅದನ್ನ ಆ ಮಾತು ಎತ್ಕೊಳ್ಳೋದು ಬೇಡ. ಇವಾಗ ನಾನ್ ಕೇಳ್ತಿರೋದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಏನೇನ್ ಹೇಳಿದೆ. ಸಾರಾಯಿಯನ್ನ ಬ್ಯಾನ್ ಮಾಡಬೇಕು ಅಂತಿದೆ, ಯಾಕೆ ಮಾಡಲ್ಲ ಇವರು? ಸಾರಾಯಿ ಬ್ಯಾನ್ ಮಾಡಿ, ಎಲ್ರಿಗೂ ಸಮವಾದ ಇನ್ಕಮ್ ಇರಬೇಕು ಅಂತ ಹೇಳಿಲ್ವಾ ಸಂವಿಧಾನದಲ್ಲಿ?
ಡೈರೆಕ್ಟಿವ್ ಪ್ರಿನ್ಸಿಪಲ್ ಅದನ್ನ ತಗೋಬರ್ರಿ. ಡೈರೆಕ್ಟಿವ್ ಅದ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಳ್ಳಲ್ಲ. ಡೈರೆಕ್ಟಿವ್ ಪ್ರಿನ್ಸಿಪಲ್ಗಳು ಫಸ್ಟ್ ಆಫ್ ಆಲ್ ಕೋರ್ಟ್ ಹೇಳಿ ಮಾಡೋ ಅಂತದ್ದಲ್ಲ, ಯಾಕಂದ್ರೆ ಲೆಜಿಸ್ಲೇಚರ್ಗೆ ಕೋರ್ಟ್ ಅಡ್ವೈಸ್ ಮಾಡಕ್ ಆಗೋದಿಲ್ಲ. ಹೌದು. ಡಿರೆಕ್ಟಿವ್ ಪ್ರಿನ್ಸಿಪಲ್ ಇಸ್ ಓನ್ಲಿ ಅ ಡಿರೆಕ್ಟಿವ್ ಅಂಡ್ ನಾಟ್ ಅನ್ ಆರ್ಡರ್. ರೆಫರೆನ್ಸ್ ಪಾಯಿಂಟ್ ಅದು ಅಲ್ವಾ? ನಮಗೆ ಕ್ಲಾರಿಟಿ ಇದೆ ಅದ್ರ ಬಗ್ಗೆ. What did Dr. Ambedkar say? Unless the nation is ready. ಅಂಬೇಡ್ಕರ್ ಹೇಳಿದ್ದು ಅಂಬೇಡ್ಕರ್ ಅವ್ರು ಹೇಳಿದ್ರು, ಅಂಬೇಡ್ಕರ್ ಇಸ್ ಅ ಪ್ರೊಪೋನೆಂಟ್ ಆಫ್, ಫಸ್ಟ್ ಆಫ್ ಆಲ್ ಇಸ್ ಅ ಪ್ರೊಪೋನೆಂಟ್ ಆಫ್ UCC, ಏನೋ ಸಿವಿಲ್ ಕೋಡ್. ಅಂಬೇಡ್ಕರ್ ಅವರು ಸಾಕಷ್ಟು ಬಾರಿ ಮಾತನಾಡ್ಬೇಕಾದ್ರೆ ಅವ್ರು ಹೇಳಿದ್ದಾರೆ ಇದರ ಅವಶ್ಯಕತೆ ಇದೆ. ಇನ್ಫ್ಯಾಕ್ಟ್ ಅವ್ರು ಹೇಳ್ತಾರೆ, ಸ್ಟೇಟ್ ಶಾಲ್ ಎಂಡೆವರ್ ಟು ಸೆಕ್ಯೂರ್ ಫಾರ್ ದ ಸಿಟಿಸನ್ಸ್ UCC ಥ್ರೂಔಟ್ ದ ಟೆರಿಟರಿ. Article 44, Part 4. It was incorporated into the Constitution as a provision that would be fulfilled when the nation is ready to accept it and the Uniform Civil Code can gain social acceptance. Okay, who will decide? ಅದಕ್ಕೋಸ್ಕರನೇ Who will decide? ಅದಕ್ಕೋಸ್ಕರನೇ ಇವತ್ತು ಯಾರು decide? ಜಾತಿ ಧರ್ಮ ಯಾರು decide? ಎಲ್ಲರ ಹತ್ರ ಯಾರು ಡಿಸೈಡ್ ಮಾಡ್ತಾರೆ? ಲಾ ಕಮಿಷನ್ ರೆಡಿ ಅನ್ನೋದು ಏನು ಮಾನದಂಡ ಏನು? ಲಾ ಕಮಿಷನ್ ಯಾಕೆ ಹೇಳ್ತು ಅನ್ಡಿಸೈರಬಲ್ ಅಂತ? ಇದೇ ಮೋದಿ ಸರ್ಕಾರಕ್ಕೆ. ಆಯ್ತಪ್ಪ, ಇವತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಹೇಳಿದ್ರೆ ಬೇರೆ ಮಾತು. ಅವತ್ತು ಹೇಳಿದ್ ಲಾ ಕಮಿಷನ್ ನಿಮಗೆ ಬೇಕು. ಇವತ್ತು 5 ವರ್ಷದಲ್ಲಿ ರೆಡಿ ಆಯ್ತಾ ದೇಶ? ಇವತ್ತು 5 ವರ್ಷದಲ್ಲಿ ದೇಶ ರೆಡಿ ಆಯ್ತಾ? ನಿಮಗೆ ಅವತ್ತು ಬೇಕಾಗಿಲ್ಲ ಲಾ ಕಮಿಷನ್, ಇವತ್ತು ನಿಮಗೆ ಬೇಡವಾಯ್ತಾ? ಡಾಕ್ಟರ್ B.R. Ambedkar also said UCC should not be implemented until the nation is ready. Who decided the nation is ready? If the government continues to implement, it will be the death of democracy. ಸರ್ ನೋಡಿ, ನಾವು 1837, 1948, there are multiple times. I'll tell you, ಶಾಬಾನೋ ಕೇಸಲ್ಲಿ ಏನಾಯ್ತು ಸರ್? ಶಾಬಾನೋ ಕೇಸ್ 1985. ಬಿಲ್ಕಿಸ್ ಬಾನೋ ಬಗ್ಗೆ ಮಾತಾಡೋ ಸಂದರ್ಭ ಇರೋದು. ನಾವು ನ್ಯಾಯ ಕೇಳ್ತಿರೋದು ಇವತ್ತು. ಬಿಲ್ಕಿಸ್ ಬಾನೋ ಬಗ್ಗೆ ಮಾತಾಡ್ತಿರುವಾಗ ನೀವು ಶಾಬಾನೋ ತಗೊಂಡ್ ಕೂತಿದ್ರ? ಅಲ್ಲ, ಬಿಲ್ಕಿಸ್ ಬಾನೋ ನ್ಯಾಯ ಕೊಡಿ ಮೊದಲು, ಆಮೇಲೆ ಶಾಬಾನೋ ಎತ್ಕೊಳ್ಳಿ. ನೀವು ಕೇಳೋದ್ರಲ್ಲಿ ಸಂಪೂರ್ಣ ಅರ್ಥ ಇದೆ. ಸುಪ್ರೀಂ ಕೋರ್ಟ್ ತೀರ್ಮಾನ ಕೊಡ್ತಲ್ಲ ಸರ್, ಸುಪ್ರೀಂ ಕೋರ್ಟ್ ಒಂದ್ ನಿಮಿಷ ಸರ್, ಶಾಬಾನೋ ಕೇಸು ನಾಗರಿಕ ಸಂಹಿತೆ, ಬಿಲ್ಕಿಸ್ ಬಾನೋ ಕೇಸು ಅನಾಗರಿಕ ಸಂಹಿತೆ ಸರ್. ಅದು ಅನಾಗರಿಕ ಒಂದೇ ಕೇಳಿ. ಈ ದೇಶದಲ್ಲಿ ನ್ಯಾಯ ಬೇಕಾಗಿರೋದು ಯಾರಿಗೆ ಇವತ್ತು? ಮುಸಲ್ಮಾನರಿಗೆ. ಪ್ರಪಂಚದಲ್ಲಿ ಮಾತುಕತೆ ನಡೀತಾ ಇರೋದು ಮುಸಲ್ಮಾನರ ಜೊತೆ ನೀವು ಮಾಡ್ತಿರೋ ಅತ್ಯಾಚಾರ. ಅಲ್ಲಿ ಅಮೆರಿಕಾದಲ್ಲಿ ಕೇಳಿದ್ದು ಅದನ್ನೇ ನಾವು ಕೇಳ್ತಿರೋದು. ಬಿಲ್ಕಿಸ್ ಬಾನೋಗ್ ನ್ಯಾಯ ಕೇಳುವ ಸಂದರ್ಭದಲ್ಲಿ ಆಲ್ರೆಡಿ ಕ್ರಿಮಿನಲ್ ಕೋಡ್, ವ್ಯತ್ಯಾಸ ಬಂತು. ಸುಪ್ರೀಂ ಕೋರ್ಟ್ ಬಿಲ್ಕಿಸ್ ಬಾನೋ ಬಗ್ಗೆ ಇವತ್ತು ಮಾತಾಡೋದು ಕೇಳಿದ್ರೆ ನೀವು ಇವತ್ತು ಶಾಬಾನೋ ಬಗ್ಗೆ ಮಾತಾಡ್ತೀರಾ? ಗೋವಾದಲ್ಲಿ ಆಲ್ರೆಡಿ ಕೋರ್ಟ್ ಇದೆ, ಎಲ್ಲರೂ ಅಕ್ಸೆಪ್ಟ್ ಮಾಡಿದ್ದಾರೆ. ಕೇಳಿ, ಅಲ್ಲಿ 25-30 ವರ್ಷದೊಳಗೆ ಅಕಸ್ಮಾತ್ ಮಗು ಹುಟ್ಟಿಲ್ಲ ಅಂತ ಹೇಳಿದ್ರೆ ನೀವು ಇನ್ನೊಂದು ಮದುವೆ ಆಗೋದಕ್ಕೆ ಅವಕಾಶ ಇದೆ. ಇವಾಗ ಇದನ್ನ ನೀವು ಮುಸಲ್ಮಾನರು ಇವತ್ತು ಏನ್ ಮಾಡ್ತಿದ್ದಾರೆ? 4 ಜನ ಮದುವೆ ಮಾಡ್ಬೋದು ಅಂತಿದೆ. ಯಾಕೆ? ಒಬ್ಳದು ಬೈ ಚಾನ್ಸ್ ತೀರೋದ್ಲು, ಮದುವೆ ಮಾಡ್ಕೊಳ್ಳಿ. ಅಕಸ್ಮಾತ್ ಮದುವೆ ಬದುಕಿದ್ದು ಒಬ್ಳು 4 ಮಗು ಆದ್ಮೇಲೂ 2ನೇ ಮದುವೆ ಮಾಡ್ಬಿಟ್ರೆ ನೀವು ನಗಿತಾ ಇವಾಗ ಹೇಳ್ತೀನಿ ಒಂದು ಅದ್ರ ಮೇಲೆ ನಗಣ ಹೇಳಿ. ಈ ದೇಶದಲ್ಲಿ ಅಡಲ್ಟ್ರಿ ಇಸ್ ನಾಟ್ ಅನ್ ಅಫೆನ್ಸ್. ನೀವು ಮದುವೆ ಆಗಿದ್ದು ಬೇರೆ ಎಲ್ಲ ಹೋಗ್ಬಿಟ್ಟು ನೀವ್ ಏನ್ ಮಾಡಿದ್ರು ತಪ್ಪಲ್ಲ. ಎಕ್ಸ್ಟ್ರಾ ಮ್ಯಾರಿಟಲ್ ಅಫೇರ್ ಇಡ್ಬೋದು, ಆದ್ರೆ ನಮ್ ಧರ್ಮ ಹೇಳಿದ್ರೆ ಆತರ ಮಾಡೋದು ಹರಾಮ್. ಅದನ್ನ ಮಾಡಬೇಡಿ. ಮದುವೆನೇ ಮಾಡ್ಕೊಳ್ಳಿ ಬೇಕಾಗಿದ್ರೆ, ಅವಳನ್ನು ಸಾಕಿ, ಸುಮ್ನೆ ಅವಳನ್ನ ಉಪಯೋಗಿಸಿ. ಇದೇನಾ ನೀವು ಹೆಣ್ಣು ಮಕ್ಕಳು ಕೊಡ್ತಿರೋ ನ್ಯಾಯ? ಅಲ್ಲಪ್ಪ, ಪೇಪರ್ ಮೇಲೆ ತಲಾಕ್ ಅಂತ ಬರ್ದು ಬಾಗಲ ಕೆಳಗಡೆಯಿಂದ ಪೇಪರ್ ನ ಸರಿಸ್ಬಿಟ್ಟು ಅಥವಾ SMS ಮೂಲಕ ತಲಾಕ್ ಅಂತ ಹೇಳಿ ಆ ಮಹಿಳೆನ ಒಬ್ಬಂಟಿಯಾಗಿ ಬಿಡೋದಿಲ್ಲ, ಅದು ಅನ್ಯಾಯ ಅಲ್ವಾ? ಅದ್ಬಿಡಿ ಸರ್. ಏನಾಯ್ತು ಸರ್ ಶಾಬಾನೋ ಕೇಸ್? ಬನ್ನಿ, ಕ್ರಿಮಿನಲ್ ಕೋಡ್ ಏನ್ ಹೇಳ್ತು ಅಂದ್ರೆ ಅವತ್ತಿನ ದಿನ ಶಾಬಾನೋ ಕೇಸ್ ಅಲ್ಲ, ದಿ ಏಜ್ ಆಫ್ 73 she still fought that case. ಅವಳು ಸುಪ್ರೀಂ ಕೋರ್ಟ್ ತನಕ, ಸುಪ್ರೀಂ ಕೋರ್ಟ್ ಹೋಗಿದ್ದು ಅವ್ಳ ಗಂಡ. ಅವತ್ತೇನಾಯ್ತು ಸರ್, ಇಡೀ ದೇಶದಲ್ಲಿ ಪ್ರತಿಭಟನೆಗಳು ಮಾಡಿ ಈ ಮುಸ್ಲಿಂ ವೈಫ್ಸ್ ಆಕ್ಟ್ ಅನ್ನೋದನ್ನ 1925 or something like that ಅದನ್ನ ತರೋದನ್ನೇ ನಿಲ್ಲಿಸ್ಬಿಟ್ರು. ಇನ್ ದ ಸೆನ್ಸ್ ದಟ್ ಮುಸ್ಲಿಂ ವಿಮೆನ್ಗೆ ಅದು ಅಪ್ಲೈನೇ ಆಗಬಾರ್ದು. ಯಾಕೆಂದ್ರೆ ಸಂವಿಧಾನ ಅನ್ಯಾಯ. ಆರ್ಕಿಟೆಕ್ಟ್ಸ್ ಆಫ್ ಮಾಡರ್ನ್ ಇಂಡಿಯಾ ಗ್ಯಾರಂಟಿಡ್ ಆರ್ಟಿಕಲ್ 25. ಓಕೆ, ನಿಮ್ಮ ಧರ್ಮವನ್ನ ನಿಮಗ್ ಬೇಕಾದಂಗೆ ನೀವು ಪಾಲಿಸ್ಕೊಳ್ಳಿ. ಆಯ್ತು, ಅದ್ ಹೇಳಿದ್ರಲ್ಲ, ಅದ್ರ ಪ್ರಕಾರ ಅಪ್ಪಿಡ್ದು ನೀವು ಅದ್ರ ಜೊತೆಗೆ ಅಬ್ದುಲ್ ರಜಾಕ್ ಅವರೇ 25 ಜೊತೆ ಐ ವಿಲ್ ಆಡ್ ಟು ಯುವರ್ ಪಾಯಿಂಟ್ ಆರ್ಟಿಕಲ್ 29 ಕೂಡ ತಗೊಳ್ಳಿ. ಪ್ರತಿ ಒಂದು ಧರ್ಮದ ವಿಭಿನ್ನವಾದಂತ ಸಂಸ್ಕೃತಿಯನ್ನ ಉಳಿಸ್ಕೊಳ್ಳುವಂತ ಒಂದು ಅಧಿಕಾರ, ಹಕ್ಕು ಕೂಡ ಆರ್ಟಿಕಲ್ 29 ಕೊಡುತ್ತೆ. ರೈಟ್ಸ್ ಟು ಕನ್ಸರ್ವ್
ಡಿಸ್ಟಿಂಕ್ಟ್ ಕಲ್ಚರ್ ಅದು ಮಾಡ್ತಾರ ಇವತ್ತು. ಇವಾಗಲೇ ಮಣಿಪುರ ಉರಿತಾ ಇದೆ. ಆಯ್ತು ಸ್ವಾಮಿ, ಈ ಸಂದರ್ಭದಲ್ಲಿ ತಗೋಬರ್ತೀರಾ? ನಿಮ್ಮ ಸಾಂಸ್ಕೃತಿಕ ಹಕ್ಕಿಗಾಗಿ ಮಾನವ ಹಕ್ಕಿನ ಉಲ್ಲಂಘನೆ ಆಗೋದ್ರೆ ನೋಡ್ತಾ ಸುಮ್ಮನೆ ಅವರ ಕಲ್ಚರ್ ಅಲ್ಲಿ ಎರಡೆರಡಲ್ಲ 5-5 ಮದುವೆನೂ ಮಾಡ್ಕೊಬಹುದು ನಾರ್ತ್ ಈಸ್ಟ್ ಅಲ್ಲಿ, ಟ್ರೈಬಲ್ಸ್ ಅಲ್ಲಿ. ಅದನ್ನು ಎತ್ತಿಡಿತೀರಾ ಇವತ್ತು? ಅಲ್ಲ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬಂತು ಅಂದ್ರೆ ಇಟ್ ಅಪ್ಲೈಸ್. ಆಲ್ರೆಡಿ ಇನ್ನೊಂದ್ ಸ್ವಲ್ಪ ಬೆಂಕಿ ಹಾಕೋಣ. ಆರ್ಕಿಟೆಕ್ಚರ್ ಇವತ್ತು ನಮಗೆ ಬೇಕಾಗಿರೋದು ಅನ್ಎಂಪ್ಲಾಯ್ಮೆಂಟ್ ಬಗ್ಗೆ ಮಾತಾಡ್ಬೇಕು ಮೋದಿ ಅವರು. ಮಾತಾಡೋಣ ಬಿಟ್ಟು ಕೇವಲ 8 ತಿಂಗಳು ಇವತ್ತು ಚುನಾವಣೆಗೆ ಇಟ್ಕೊಂಡು ಇವಾಗ ಯೂನಿಫಾರ್ಮ್ ಸಿವಿಲ್ ಕೋಡ್ ತರ್ತೀನಿ. ಆಲ್ರೆಡಿ ನಿಮ್ಮದೇ ರಚಿಸಿದ ಲಾ ಕಮಿಷನ್ ಅನ್ಡಿಸೈರಬಲ್, ಅನ್ವಾಂಟೆಡ್, ಇರ್ರೆಲೆವೆಂಟ್ ಲಾ ಕಮಿಷನ್ ಕೇಳ್ತಿದೆ ನಿಮ್ಗೆ. ಅದು ಬೇಡ. ಯಾಕೆ ಬ್ಯಾನ್ ಮಾಡ್ತಿಲ್ಲ? ಎಲ್ರಿಗೂ ಈಕ್ವಾಲಿಟಿ ಕೊಡಿ ಅಂತ ಡೈರೆಕ್ಟಿವ್ ಪ್ರಿನ್ಸಿಪಲ್. ರಮೇಶ್ ಬಾಬು ಅವರು ಮಾತಾಡ್ತಾರೆ. ಸರ್, ರಾಜಕೀಯ ಅನ್ನೋದು ಈ ವಿಷಯದಲ್ಲಿ ಎಷ್ಟು ನಡ್ಕೊಂಡ್ ಬಂದಿದೆ ಅಂದ್ರೆ ದಟ್ ಇಸ್ ದ ರೀಸನ್ ಯಾಕೆ ಈ ಒಂದು ವಿಷಯದಲ್ಲಿ ನಾವು ನಿರ್ಧಾರ ಮಾಡೋಕ್ಕಾಗಲಿಲ್ಲ. ಇದು ಕಾಂಗ್ರೆಸ್ ಫಾಲ್ಟು, ಬಿಜೆಪಿ ಫಾಲ್ಟು ಅನ್ನೋ ಪ್ರಶ್ನೆನೇ ಇಲ್ಲ. ಭಾರತ ಸಮಾಜ, ಜನ, ವಿಶೇಷವಾಗಿ ಮಹಿಳೆಯರ ವಿಷಯದಲ್ಲಿ ಇನ್ ಟರ್ಮ್ಸ್ ಆಫ್ ಮ್ಯಾರೇಜ್, ಇನ್ ಟರ್ಮ್ಸ್ ಆಫ್ ಡಿವೋರ್ಸ್, ಇನ್ ಟರ್ಮ್ಸ್ ಆಫ್ ಇನ್ಹೆರಿಟೆನ್ಸ್, ಇನ್ ಟರ್ಮ್ಸ್ ಆಫ್ ಪ್ರಾಪರ್ಟಿ ಆ್ಯಂಡ್ ಸೋ ಆನ್ ಸೋ ಫೋರ್ತ್, ಈ ಎಲ್ಲ ವಿಷಯಗಳಲ್ಲಿ ಸಮಾನತೆ ಬೇಡವಾ ರಮೇಶ್ ಬಾಬು ಅವರೇ? ವಕೀಲರು ಕೂಡ ತಾವು. ಹಾಗಾಗಿ ಐ ಎಕ್ಸ್ಪೆಕ್ಟ್ ಅ ವೆರಿ ಸ್ಪೆಷಲ್ ಆನ್ಸರ್ ಪ್ಲೀಸ್. ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದು ಭಾಳ ಸಂಕೀರ್ಣವಾದಂಥ ವಿಚಾರ. 1950ರಲ್ಲಿ ನಾವು ಏನು ಕಾನ್ಸ್ಟಿಟ್ಯೂಷನ್ನ ಅಡಾಪ್ಟ್ ಮಾಡ್ಕೊಂಡು ಅಲ್ಲಿಂದ ಇಲ್ಲಿವರೆಗೆ ಅನೇಕ ಸಲ ಇದು ಚರ್ಚೆ ಆಗಿದೆ. ಭಾಳ ವಿಶೇಷವಾಗಿ ಕಾನ್ಸ್ಟಿಟ್ಯೂಷನ್ ಅಸೆಂಬ್ಲಿ ಏನು ನಡೀತು, ಸಂವಿಧಾನದ ಚರ್ಚಾ ಸಮಿತಿ ಸಭೆಗಳೇನಾಯಿತು, ಸುದೀರ್ಘವಾದಂಥ ಚರ್ಚೆ ಆಗಿದೆ. ಮೊದಲನೇ ಲೋಕಸಭೆಯಿಂದ ಹಿಡಿದು ಅನೇಕ ಸಂದರ್ಭಗಳಲ್ಲಿ ಅನೇಕ ಕಾರಣಗಳಿಗೆ ಚರ್ಚೆ ಆಗಿದೆ. ತಾವು ಹೇಳ್ತಿದ್ದೀರಾ ರಾಜಕೀಯ ಕಾರಣಕ್ಕೆ ಇವತ್ತು ಇದು ಭಾಳ ಪ್ರಾಮುಖ್ಯತೆ ಪಡ್ಕೊಂಡಿದೆ, ನಿಮ್ಮ ಕಾಂಗ್ರೆಸ್ ಪಕ್ಷದ ಅಭಿಪ್ರಾಯವನ್ನು ಹೇಳಿ ಅಂತ ಹೇಳ್ತಿದ್ದೀರಾ. ಒಪ್ಕೋತೀನಿ, ಇಲ್ಲ ಅಂತ ಹೇಳೋದಿಲ್ಲ. ಬಟ್ ನನಗೆ ನ್ಯೂಸ್ 18 ಇದನ್ನು ರಾಜಕೀಯವಾಗಿ ಬಳಸ್ಕೊಂಡಲ್ಲಿದ್ರೆ ಅಷ್ಟರ ಮಟ್ಟಿಗೆ ನಾನು ನ್ಯೂಸ್ 18ಗೆ ಅಭಿನಂದನೆ ಹೇಳ್ತೀನಿ. ಥ್ಯಾಂಕ್ ಯು ಸರ್. ಇವತ್ತು ಭಾಳ ವಿಶೇಷವಾಗಿ ಯೂನಿಫಾರ್ಮ್ ಸಿವಿಲ್ ಕೋಡು ತಾವಾಗಲೇ ಪ್ರಾಸ್ತಾವಿಕವಾಗಿ ಮಾತಾಡ್ತಾ ಅಂಬೇಡ್ಕರ್ ಅವರ ಹೆಸರನ್ನು ಪ್ರಸ್ತಾಪ ಮಾಡಿದ್ರಿ. ಅದ್ಯಾಕೆ ಪಂಡಿತ್ ನೆಹರೂರವರ ಹೆಸರನ್ನು ಕೈಬಿಟ್ರೋ ಗೊತ್ತಿಲ್ಲ ನನಗೆ. ಮೊದಲು ಸಂವಿಧಾನದ ಸಭೆ ನಡೆದ ನಂತರ ಕಾನ್ಸ್ಟಿಟ್ಯೂಷನ್ ಬಗ್ಗೆ ಪಾರ್ಲಿಮೆಂಟಲ್ಲಿ ಚರ್ಚೆ ಆದಂಥ ಸಂದರ್ಭದಲ್ಲಿ ಹಿಂದೂ ಲಾ ತರೋದಕ್ಕೆ ಮುಂಚೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಸನ್ಮಾನ್ಯ ಪಂಡಿತ್ ಜವಾಹರ್ಲಾಲ್ ನೆಹರೂರವರು, ಸನ್ಮಾನ್ಯ ಅಂಬೇಡ್ಕರ್ ಅವರು ಇವರೆಲ್ಲ ಸುದೀರ್ಘವಾದಂಥ ಚರ್ಚೆಯನ್ನು ಮಾಡಿದ್ರು. ಯಾವ ಕಾರಣಕ್ಕೆ ಇದನ್ನು ಅಡಾಪ್ಟ್ ಮಾಡ್ಕೊಳ್ಳೋಕೆ ಆಗೋದಿಲ್ಲ, ಏನಕ್ಕೆ ಇದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ತರಬೇಕು, ಸ್ಟೇಟ್ ಸಬ್ಜೆಕ್ಟಲ್ಲಿ ಬಿಡಬೇಕು ಅನ್ನೋದು ಭಾಳ ಸುದೀರ್ಘವಾದಂಥ ಇಟ್ ಈಸ್ ಆಲ್ ಆನ್ ಡಾಕ್ಯುಮೆಂಟ್. ಚರ್ಚೆ ಆಗಿರ್ತಕ್ಕಂಥದ್ದು ಮತ್ತೊಂದು ಎಲ್ಲ ಇಟ್ಟಿದ್ದಾರೆ. ಅಂದರೆ ತಾವಾಗಲೇ ಕೋಟ್ ಮಾಡಿದ್ರಿ, ಆರ್ಟಿಕಲ್ 25 ಕೋಟ್ ಮಾಡಿದ್ರಿ, ಆರ್ಟಿಕಲ್ 29 ಕೋಟ್ ಮಾಡಿದ್ರಿ, ಆರ್ಟಿಕಲ್ 44 ಕೋಟ್ ಮಾಡಿದ್ರಿ. 44ರಲ್ಲಿ ಸ್ಟೇಟ್ ಸಬ್ಜೆಕ್ಟಾಗಿ ಇಟ್ಟಿದ್ದಾರೆ. ಇಡೀ ಭಾರತ ದೇಶದಲ್ಲಿ ಗೋವಾ ರಾಜ್ಯ ಮಾತ್ರ ಇದನ್ನು ಅಡಾಪ್ಟ್ ಮಾಡ್ಕೊಂಡಿದ್ದಾರೆ. ಅದು ಬಿಟ್ಟರೆ ಇದುವರೆಗೂ ಬೇರೆ ರಾಜ್ಯಗಳು ಅಡಾಪ್ಟ್ ಮಾಡ್ಕೊಂಡಿಲ್ಲ. ಬಹುತೇಕ ಇವತ್ತು ಚುನಾವಣಾ ಕಾರಣಕ್ಕೋಸ್ಕರ ಮತ್ತೆ ಇದನ್ನು ಮುನ್ನೆಲೆಗೆ ತರುವಂಥ ಪ್ರಯತ್ನವನ್ನು ಭಾರತೀಯ ಜನತಾ ಪಕ್ಷ ಮಾಡ್ತಾ ಇದ್ದಾರೆ. ಇವತ್ತು ಮೋದಿರವರು ಗೊತ್ತಿದೆ ಅವ್ರಿಗೆ, ಇನ್ನು ನೆಕ್ಸ್ಟ್ ಚುನಾವಣೆ ಬರ್ತಾ ಇದೆ, ಡೆವಲಪ್ಮೆಂಟ್ ಇಶ್ಯೂ ಅವ್ರಿಗೆ ಬೇಕಿಲ್ಲ. ಕರ್ನಾಟಕದಲ್ಲಿ ಕಟೀಲ್ರವ್ರು ಹೇಳಿದ್ದು ಡೆವಲಪ್ಮೆಂಟ್ ಬಿಟ್ಬಿಡಿ, ಲವ್ ಜಿಹಾದ್ ಮೇಲೆ ಹೋಗಿ, ಹಿಜಾಬ್ ಮೇಲೆ ಹೋಗಿ ಅಂತೇಳಿ. ಹಾಗಾಗಿ ಅವ್ರಿಗೂ ಇವತ್ತು ಗೊತ್ತಿದೆ ಇಡೀ ದೇಶದಲ್ಲಿ ಜನ ಅವ್ರನ್ನ ತಿರಸ್ಕಾರ ಮಾಡ್ತಾ ಇದ್ದಾರೆ ಅಂತೇಳಿ. ಹಾಗಾಗಿ ಭಾವನಾತ್ಮಕವಾಗಿ ಜನನ ಬಡಿಬೇಕು ಅನ್ನೋ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. 1998ರಲ್ಲಿ ಆವತ್ತಿನ ಭಾರತೀಯ ಜನತಾ ಪಕ್ಷದ ಮ್ಯಾನಿಫೆಸ್ಟೋದಲ್ಲೇ ಕಾಮನ್ ಇದು ಯೂನಿಫಾರ್ಮ್ ಸಿವಿಲ್ ಕೋಡ್ ಬಗ್ಗೆ ಪ್ರಸ್ತಾಪವನ್ನು ಮಾಡಿದರು. ಇವತ್ತಿನವ್ರಿಗೆ ಯಾರೋ ಒಂದು ತಡೆ ಹಿಡಿಲಿಲ್ಲ. 2 ಸಲ ಮೋದಿರವರ ಸರ್ಕಾರ ಬಂದ ಮೇಲೆ ಪಾರ್ಲಿಮೆಂಟ್ನಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡು ಇಟ್ಟು ಸಬ್ಜೆಕ್ಟ್ನ ಬಿಲ್ಲು ಇಟ್ಟು ವಾಪಸ್ ತಗೊಂಡ್ರು. ಯಾರು ಅವ್ರನ್ನ ವಾಪಸ್ ತಗೊಳ್ಳಿ ಅಂತ ಹೇಳಿದ್ರು? ಕಾರಣ ಅವರೇ ಕೊಡಬೇಕು, ಉತ್ತರ ಅವರೇ ಕೊಡಬೇಕು. ಇವತ್ತು ಸಹ ಅವರು ಪೊಲಿಟಿಕಲ್ ಒಂದು ಐಡಿಯಾಲಜಿ ಇಟ್ಕೊಂಡು ಇದನ್ನು ಮಾಡಿಕೊಟ್ಟಿದ್ದಾರೆ. ಭಾಳ ಸ್ಪಷ್ಟ ಇದೆ, ನಮ್ಮಲ್ಲಿ ನಾವೇನೋ ಫಂಡಮೆಂಟಲ್ ರೈಟ್ಸ್ ಅಂತ ಏನು ಕೊಟ್ಟಿದ್ದೇವೆ, ನಮ್ಮ ಕಲ್ಚರ್ ಇರ್ಬೋದು, ನಮ್ಮ ರಿಲಿಜನ್ ಇರ್ಬೋದು, ಆಚರಣೆ ಮಾಡೋದಕ್ಕೆ ಸಂವಿಧಾನದಲ್ಲಿ ಏನು ಮೂಲಭೂತ ಹಕ್ಕನ್ನು ಕೊಟ್ಟಿದ್ದಾರೆ, ಅದಕ್ಕೆ ಇದು ಕಾಂಟ್ರಡಿಕ್ಟರಿ ಆಗುತ್ತೆ ಅನ್ನೋ ಕಾರಣಕ್ಕೆ ಇವತ್ತು ಅದನ್ನು ತಡೆ ಹಿಡ್ದಿರ ಬಿಟ್ಟರೆ ಇಟ್ ಈಸ್ ನಾಟ್ ಎ ಸಚ್ ಕೈಂಡ್ ಆಫ್ ಪೊಲಿಟಿಕಲ್ ಇಶ್ಯೂ. ಇದು ಅವ್ರು ಯಾರೋ ನೋಡಿ, ಹಿಂದೂಯಿಸಮ್ ಇರ್ಬೋದು, ಬೌದ್ಧಿಸಮ್ ಇರ್ಬೋದು, ಸಿಕ್ಕಿಸಮ್ ಇರ್ಬೋದು, ಮುಸ್ಲಿಂ ಲಾ ಇರ್ಬೋದು, ಜೈನಿಸಮ್ ಇರ್ಬೋದು, ಪ್ರತಿಯೊಬ್ಬರಿಗೂ ಅವ್ರದ್ದೇ ಆದ ಧರ್ಮವನ್ನು
ಆಚರಣೆ ಮಾಡ್ಕೊಳ್ಳೋದಕ್ಕೆ ಸಂವಿಧಾನದಲ್ಲಿ ಸಂಪೂರ್ಣವಾದಂಥ ಹಕ್ಕನ್ನು ಕೊಟ್ಟಿದ್ದಾರೆ. ಒಂದು ನಿಮಿಷ ಮುಗಿಸ್ತೀನಿ. ಇವತ್ತು ಆಲ್ ಆಫ್ ಎ ಸಡನ್ ಅಮಿತ್ ಶಾ ಅವರು ಈಗ 3 ತಿಂಗಳಿಂದ ಸ್ಟಾರ್ಟ್ ಮಾಡಿದ್ರು. ಅವ್ರದ್ದೇನೋ ಸಂಘ ಪರಿವಾರ ಸಭೆ ಆದಾಗ ಚರ್ಚೆ ಮಾಡೋರು, ಇದನ್ನು ಹಿಡನ್ ಅಜೆಂಡಾ ಇಟ್ಕೊಂಡಿದ್ದು ಇಷ್ಟು ದಿವಸ, ಈಗ ಮುನ್ನೆಲೆಗೆ ತರ್ತೀವಿ ಅಂತ ಅಮಿತ್ ಶಾ ಹೇಳಿದ್ರು. ಅದಕ್ಕೆ ಪೂರಕವಾಗಿ ಇವತ್ತು ಮೋದಿರವರು ಮಾತಾಡ್ತಾ ಇದ್ದಾರೆ. ನಾನು ಮೋದಿರವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ಅಭಿನಂದನೆ ಹೇಳ್ತಾ ಇದ್ದೆ. ಯಾವಾಗ ನನ್ನ ಸರ್ಕಾರ ಈಗ 9 ವರ್ಷ ಪೂರೈಸಿದೆ, ನನ್ನ ದೇಶದಲ್ಲಿ ಇಷ್ಟು ಜನಕ್ಕೆ ಉದ್ಯೋಗ ಕೊಟ್ಟಿದ್ದೀನಿ, ಇಂತಿಂಥ ಪ್ರಗತಿ ಮಾಡಿದ್ದೀನಿ, ಇಂತಿಂಥ ಪ್ರಯೋಜನಗಳು ಸಿಕ್ಕಿದೆ, ನಮ್ಮ ದೇಶದ ವಿಷನ್ ಹಿಂಗಿದೆ, ನಾನು ಇನ್ನು 10 ವರ್ಷಕ್ಕೊಂದು ವಿಷನ್ ತಯಾರು ಮಾಡಿದ್ದೀನಿ, ನಮ್ಮ ದೇಶಕ್ಕೆ ಗ್ರಾಮಾಂತರ ಮಟ್ಟಕ್ಕೊಂದು ಯೋಜನೆ ಇಟ್ಟಿದ್ದೀನಿ, ಯುವಕರಿಗೊಂದು ಯೋಜನೆ ಇಟ್ಟಿದ್ದೇನೆ, ಮಹಿಳೆಯರಿಗೊಂದು ಯೋಜನೆ ಇಟ್ಟಿದ್ದೇನೆ, ಎಲ್ಲ ಜನಕ್ಕೊಂದು ಯೋಜನೆ ಇಟ್ಟಿದ್ದೀನಿ ಅಂತ ಅವ್ರು ಏನಾದ್ರು ಹೇಳಿದಿದ್ರೆ ನಿಜಕ್ಕೂ ನಾನು ಕಾಂಗ್ರೆಸ್ ಪಕ್ಷದ ಪರವಾಗಿ ಅವ್ರಿಗೆ ಅಭಿನಂದನೆ ಹೇಳ್ತಿದ್ದೆ. ಅದು ಬಿಟ್ಬಿಟ್ಟು ಒಂದು ನಿಮಿಷ ಅದನ್ನೇ ನೋಡಿ ಮಹಿಳೆಯರಿಗಾಗುತ್ತೋ, ಮಕ್ಕಳಿಗಾಗುತ್ತೋ, ಹಿಂದೂಗಳಿಗಾಗುತ್ತೋ, ಮತ್ತೊಂದು ಸಮುದಾಯಕ್ಕಾಗುತ್ತೋ ಪ್ರಶ್ನೆ ಅಲ್ಲ. ನೀವು ಯಾವ ಸಮಯದಲ್ಲಿ ಯಾವ ವಿಷಯನ ಯಾವ ಕಾರಣಕ್ಕೆ ರೈಸ್ ಮಾಡ್ತಾ ಇದ್ದೀರಾ? ಇಷ್ಟು ದಿವಸ ಸರ್ಕಾರ 1 ನಿಮಿಷ 9 ವರ್ಷ ಕೇಳಿ ಒಂದು ಹೆಚ್ಚು ಕಮ್ಮಿ 15-20 ದಿವಸ ಆಗ್ತಾ ಬಂತು. ಆಲ್ ಆಫ್ ಅ ಸಡನ್ ಅಂತ ಒಂದು ನಿಮಿಷ ಜೋಶಿ ಅವರೇ, ನಿಮ್ಮ ಮಾತನ್ನ ಹೇಳಿಕೆಯನ್ನ ಕಾಂಗ್ರೆಸ್ ಪಕ್ಷದ ಪರವಾಗಿ ನಾನು ವೈಯಕ್ತಿಕವಾಗಿ ಸ್ವೀಕಾರ ಮಾಡ್ಕೊಂಡು 2018ರಲ್ಲಿ ಕೇಂದ್ರದಲ್ಲಿ ಇದ್ದಿದ್ದು ಕಾಂಗ್ರೆಸ್ ಸರ್ಕಾರನ ಬಿಜೆಪಿ ಸರ್ಕಾರ? ಬಿಜೆಪಿನೇ. ಅವತ್ತಿನ ದಿನ ಅವತ್ತು ಲಾ ಕಮಿಷನ್ ಏನ್ ರಿಪೋರ್ಟ್ ಕೊಟ್ಟಿದೆ? ಬೇಡ ಅಂದಿತ್ತು. ಏನು ಕಾಂಗ್ರೆಸ್ ಪಾರ್ಟಿ ಇನ್ಫ್ಲೂಯೆನ್ಸ್ ಮಾಡಿತ್ತಾ? ರಾಹುಲ್ ಗಾಂಧಿ ಹೋಗಿ ಹೇಳ್ಕೊಟ್ಟಿದ್ರ? ನಿಮ್ದೇ ಲಾ ಕಮಿಷನ್ ಚೇರ್ಮನ್ ಅಪಾಯಿಂಟ್ ಮಾಡಿದ್ರು ನೀವು ಬಿಜೆಪಿ ಅವರು. 2014ರಿಂದ ಈ ದೇಶದಲ್ಲಿ ಸರ್ಕಾರ ಮಾಡ್ತಿದ್ದೀರಾ. ನಿಮ್ಮ ಲಾ ಕಮಿಷನ್ ರಿಪೋರ್ಟ್ ಕೊಟ್ಟಿದ್ದ ಇವತ್ತು ಟ್ವಿಸ್ಟ್ ಮಾಡಿ ಇನ್ನೊಂದು ಮಾಡಕ್ಕೆ ಕೊಟ್ಟಿದ್ದೀರಾ. ನಿಮಗೆ ಒಂದು ಬದ್ಧತೆ ಇದ್ದರೆ 2018ರಲ್ಲಿ ಲಾ ಕಮಿಷನ್ ರಿಪೋರ್ಟ್ ಏನು ಕೊಡ್ತು, ಏನಕ್ಕೆ ನೀವು 2 ಸಲ ಪಾರ್ಲಿಮೆಂಟಲ್ಲಿ ಅದನ್ನು ಇಟ್ಟು ವಾಪಸ್ ತಗೊಂಡು ಹೇಳಿ ನೀವು. ನೀವು ಪೊಲಿಟಿಕಲ್ ಅಜೆಂಡಾ ಇಟ್ಕೊಂಡು ಈ ಥರದ ಇಟ್ಕೊಂಡು ಯಾವುದೋ ಒಂದು ಸಮುದಾಯನ ಇನ್ನೊಂದನ್ನು ಟಾರ್ಗೆಟ್ ಮಾಡೋಂಥದ್ದು ಒಳ್ಳೆ ಬೆಳವಣಿಗೆ ಅಲ್ಲ. ಈ ದೇಶಕ್ಕೆ ಅವಶ್ಯಕತೆ ಇಲ್ಲ. ನಾವು ಏನು ಒಂದು ನಿಮಿಷ, ಈ ದೇಶಕ್ಕೆ ಒಂದು ಕಾಂಗ್ರೆಸ್ ಪಕ್ಷ ಇರ್ಬೋದು, ಯಾರು ಸ್ವಾತಂತ್ರ್ಯಕ್ಕಾಗಿ ಹೋರಾಟ ಮಾಡಿದ್ರು ಒಂದು ಭದ್ರವಾದ ಬುನಾದಿಯನ್ನು ಹಾಕಿದ್ದಾರೆ. ನೀವು ಏನಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ಡೈರೆಕ್ಟಿವ್ ಪ್ರಿನ್ಸಿಪಲ್ಸಲ್ಲಿ ಇಟ್ಟರು? ಏನಕ್ಕೆ ನಿಮ್ಮ ಸೆಂಟ್ರಲ್ ಗೌರ್ಮೆಂಟ್ ಕೊಡಲಿಲ್ಲ? ಏನಂದರೆ ಅಂಬೇಡ್ಕರ್ ಅವರು ಅಷ್ಟು ದಡ್ಡಿದ್ರ? ಮೋದಿಯವ್ರ ಹತ್ರ ಪಾಠ ಹೇಳಿಸ್ಕೊಂಡಷ್ಟು ದಡ್ಡಿದ್ರು ಅಂಬೇಡ್ಕರ್ ಅವರು? ವೈ ಈ ಪುಟ್ಟಿಂದ ಡೈರೆಕ್ಟಿವ್ ಪ್ರಿನ್ಸಿಪಲ್ ನೋಡಿ. ನೀವು ಅಂಬೇಡ್ಕರ್ ಅವರ ಹೇಳಿಕೆಯನ್ನ ರಾಂಗ್ ಇಂಟರ್ಪ್ರಿಟ್ ಮಾಡ್ತಾ ಇದ್ದೀರಾ. ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೀನಿ. ನಿಮಗೆ ಒಂದು ಪುಸ್ತಕ ದಯಮಾಡಿ, ಇದು ಡಿಬೇಟ್ ಆಗಲಿ, ಇದು ಚರ್ಚೆ ಆಗಲಿ, ಇನ್ನೊಂದು ದಿವಸ ಕರೀರಿ ನಾನು ಬರ್ತೀನಿ. ಪರ್ಸನಲ್ ಲಾ ರಿಫಾರ್ಮ್ಸ್ ಅಂಡ್ ಜೆಂಡರ್ ಎಂಪವರ್ಮೆಂಟ್, ಎ ಡಿಬೇಟ್ ಆನ್ ಯೂನಿಫಾರ್ಮ್ ಸಿವಿಲ್ ಕೋಡ್. ತೆಗೆದೇ ಪುಸ್ತಕನ. ಏನೇನು ಡಿಬೇಟ್ ಆಗಿದೆ ಇದರಲ್ಲಿ, ರಚನಾ ಸಮಿತಿನಲ್ಲಿ ಏನೇನು ಪ್ರಿಯಾಂಬಲಲ್ಲಿ ಡಿಬೇಟ್ ಆಗಿದೆ, ಏನು ಅಂಬೇಡ್ಕರ್ ಅವರು ಒಪಿನಿಯನ್ ಕೊಟ್ಟಿದ್ದಾರೆ, ಮತ್ತೆ ಏನಕ್ಕೆ ಈ ಗಾನ್ ಎಗೇನೆಸ್ಟ್ ದಟ್ ಹೇಳಿದಂಥವ್ರು ಏನಕ್ಕೆ ಇದನ್ನ ಡೈರೆಕ್ಟರ್ ಪ್ರಿನ್ಸಿಪಲ್ ಯಾರು ದಯಮಾಡಿ ಯಾರು ಫಂಡಮೆಂಟಲ್ ನಾಟ್ ಮೈನಾರಿಟಿ ಹಿಂದೂ ಫಂಡಮೆಂಟಲಿಸ್ಟ್ಗಳು ಏನಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್ನ ವಿರೋಧ ಮಾಡಿದ್ರು? ಚರ್ಚೆ ಆಗಲಿ. ಅದನ್ನು ಮಾಡ್ತೀನಿ. ಅಲ್ಲ ಬರ್ತೀನಿ, ಅದಕ್ಕೂ ಬಂದೆ. ಅಲ್ಲ ಗೋಲ್ವಾಲ್ಕರ್ ಏನು ಹೇಳಿದ್ರು, ಶ್ಯಾಮಪ್ರಸಾದ್ ಮುಖರ್ಜಿ ನನಗೆ ಅರಿವಿದೆ. ಒಂದ್ ನಿಮಿಷ, ಗೋಲ್ವಾಲ್ಕರ್ ಔಟ್ ಆಫ್ ದ ಪಾರ್ಲಿಮೆಂಟ್ ಹೇಳೋದು ಬೇರೆ, ಈ ವಾಸ್ ನಾಟ್ ಇನ್ ದ ಪಾರ್ಲಿಮೆಂಟ್. ನಾನು ಹೇಳ್ತಾ ಇರ್ತಕ್ಕಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಚರ್ಚೆ ಆದಂತ ಸಂದರ್ಭದಲ್ಲಿ ತಾವೇನೀಗ ಒಂದು ಮೈನಾರಿಟಿ ಮುಸ್ಲಿಂ ಸಮುದಾಯನ ಕೋಟ್ ಮಾಡಿದ್ರ, ದೇವರ್ ನಾಟ್ ಎಗೇನ್ಸ್ಟ್ ದಟ್. ಯಾರು ಮೂಲಭೂತವಾದಿಗಳಿದ್ರು, ದೇವರ್ ಎಗೇನ್ಸ್ಟ್ ದ ಯೂನಿಫಾರ್ಮ್ ಸಿವಿಲ್ ಕೋಡ್. ಅದನ್ನ ಚರ್ಚೆ ಮಾಡಿ, ನೀವು ಡಿಬೇಟ್ ಮಾಡೋಂಥದ್ದು ಬೇಡ. ಯಾವುದೋ ಒಂದು ಸಮುದಾಯ ಇಟ್ಕೊಂಡು ಮಾತಾಡೋಂಥದ್ದು ಮೋದಿರವ್ರಿಗೆ ಕರಗತ ಆಗ್ಬಿಟ್ಟಿದೆ. ಅವ್ರಿಗೆ ಪಾಪ ಶಕ್ತಿ ಇಲ್ಲ. ಅಭಿವೃದ್ಧಿ ಮೇಲೆ ನಾನು ಕೆಲಸ ಮಾಡಿದ್ದೀನಿ ಓಟ್ ಕೊಡಿ ಇಲ್ಲ, ಇಲ್ಲಿ ಬಂದಲ್ಲ, ರಾಹುಲ್ ಗಾಂಧಿ ಬಂದಿತ್ತವೆಲ್ಲ ಸೋಲ್ತಾರೆ, ನಾನು ಬಂದಿತ್ತವೆಲ್ಲ ಗೆಲ್ತೀನಿ ಅಂತ ಕರ್ನಾಟಕದಲ್ಲಿ ಓಡಿದ್ರು. ಪಾಪ ಇದಕ್ಕಿನ್ನ ತಾವು ಇವತ್ತೇನು ಚರ್ಚೆ ಮಾಡ್ತಾ ಇದ್ದೀರಾ, ಇದ್ರ 10 ಪಟ್ಟು ಸ್ಪೀಡಲ್ಲಿ ಮಾಧ್ಯಮಗಳು ಅವ್ರನ್ನ ಓಡಿದ್ರು. ಮೋದಿ ಬಂದ್ರೆ ಮುಗಿತು ಕರ್ನಾಟಕ ಬದಲಾವಣೆ ಅಂತೇಳಿ ಜನ ಉತ್ತರ ಕೊಟ್ಟರು. ಇವತ್ತು ಸಹ ಇದನ್ನು ಬಿಡಬೇಕು ಮೋದಿರವರು, ಭಾರತೀಯ ಜನತಾ ಪಕ್ಷದನ್ನು ಬಿಡಬೇಕು. ನಿಮಗೆ ಅಭಿವೃದ್ಧಿ ಮತ ಕೇಳಿ ಪ್ರಶ್ನೆ. ಬಾಬು ಸರ್ ಕೇಳಿ, ನಿಮ್ಮ ಪ್ರಾಬ್ಲಮ್ ಏನು ಅಂದ್ರೆ ಬಿಜೆಪಿ ತರ್ತಿದೆ ಅನ್ನೋದು, ಬಿಜೆಪಿ UCCಯ ಉಲ್ಲೇಖ ಮಾಡಿದೆ, ಜಾರಿಗೆ ತರುವಂತ ಉದ್ದೇಶ ತೋರಿಸ್ತಿದೆ ಅನ್ನೋದು ಪ್ರಾಬ್ಲಮ್. ಬೇರೆ ಯಾವ್ದಾದ್ರು ಪಕ್ಷ ಸೆಂಟರ್ ನಲ್ಲಿ ಇದ್ದು ಅವ್ರೇನಾದ್ರು UCC ಅಂತಿದ್ರೆ ನೀವು ಇದೇ ನಿಲುವನ್ನ ತಾಳ್ತಿದ್ರ? ಬಹಳ ಜಿನೇನು ವ್ಯಾಲಿಡ್, ಬಹಳ ಉಪಯುಕ್ತವಾದ ಪ್ರಶ್ನೆ ಕೇಳಿದಿರಾ. ನಿಮಗೆ 100 ನಮಸ್ಕಾರ ಹೇಳ್ತೀನಿ. UCC ಯೂನಿಫಾರ್ಮ್ ಸಿವಿಲ್ ಕೋಡ್ ಬಿಜೆಪಿ ತಂದಿದ್ದು, ಬಿಜೆಪಿ ಸೇರಿಸಿದ್ದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಅಲ್ಲಿ, ಬಿಜೆಪಿ ಪಾರ್ಲಿಮೆಂಟ್ ಅಸೆಂಬ್ಲಿ ಡಿಸ್ಕಷನ್ ಅಲ್ಲಿ. ವಾಟ್ ಯು ಆರ್ ಟೆಲಿಂಗ್? ದಯಮಾಡಿ ಪ್ಲೀಸ್ ಕೇಳಿ. ಪ್ರಶ್ನೆ ಕೇಳಿದಿರ, ಉತ್ತರ ಬಿಡ್ಬೇಕಲ್ಲ ನೀವು. ಈ ನಾಟಕೀಯ ಸ್ಟೇಟ್ಮೆಂಟ್ಗಳನ್ನ ಭಾರತೀಯ ಜನತಾ ಪಕ್ಷದ ಮಿತ್ರರು ಬಿಡಬೇಕು.
ಈ ದೇಶದಲ್ಲಿ ಏನೇನು ಒಳ್ಳೆ ಕೆಲಸ ಬೇಕೋ ಅದೆಲ್ಲ ಕಾಂಗ್ರೆಸ್ ಪಾರ್ಟಿ ಮಾಡಿಟ್ಟಿದೆ. ನಿಮ್ಗೆ ಯೂನಿಫಾರ್ಮ್ ಸಿವಿಲ್ ಕೋಡಲ್ಲಿ ಡಿಬೇಟ್ ಮಾಡಿದವರು ಯಾರು, ಚರ್ಚೆ ಮಾಡಿದವರು, ವಿರೋಧ ಮಾಡಿದವರು ಇವರೇ ಬಿಜೆಪಿ ಅವರು. ಈಗ ಹೇಳಿದ್ರೆ ನೀವು ಶ್ಯಾಮ್ ಪ್ರಕಾಶ್ ಮುಖರ್ಜಿ ಏನ್ ಕಾಂಗ್ರೆಸ್ ಪಾರ್ಟಿ ಮ್ಯಾನ್ಸ್ ಪರ್ಸನ್ ಅವರು ಅಲ್ಲ, ಅವರು ಇದ್ರು ಗೋಲ್ವಾಲ್ಕರ್ ಬೇಡ ಅಂದಿದ್ದು, ಗುರೂಜಿ ಗೋಲ್ವಾಲ್ಕರ್ ಅಂತಾರಲ್ಲ ಇವರು, ಅವ್ರು ಬೇಡ ಅಂದಿದ್ದು. ಗೋಲ್ವಾಲ್ಕರ್ ಇಸ್ ನೋ ವೇ ಕನ್ಸರ್ನ್ ಟು ದಿಸ್. ನಾನು ಹೇಳ್ತಾ ಇರ್ತಕ್ಕಂಥದ್ದು ಪಾರ್ಲಿಮೆಂಟ್ ಅಲ್ಲಿ ಆದಂತ ಚರ್ಚೆ, ಪಾರ್ಲಿಮೆಂಟ್ ಅಲ್ಲಿ ಆದಂಥ ಬೆಳವಣಿಗೆಗಳು, ಯಾವ ಕಾರಣಕ್ಕೆ ಅವತ್ತು ಇದನ್ನು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಒಳಗಡೆ ತಗೊಂಬಂದರು, ಯಾವ ಕಾರಣಕ್ಕೆ ಆರ್ಟಿಕಲ್ 25 ಅಲ್ಲಿ ಮೂಲಭೂತ ಹಕ್ಕನ್ನು ಕೊಟ್ಟರು, ಯಾವ ಕಾರಣಕ್ಕೆ ಆರ್ಟಿಕಲ್ 29 ಅಡಿನಲ್ಲಿ ಮೂಲಭೂತ ಹಕ್ಕುಗಳನ್ನ ಕೊಟ್ಟರು, ರಿಲಿಜಿಯಸ್ ಪ್ರಾಕ್ಟೀಸ್ಗೆ ಏನು ಹಕ್ಕುಗಳನ್ನ ಕೊಟ್ಟರು, ಏನಕ್ಕೆ ಇದು ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ಗೆ ಬಂತು, ಇಡೀ ದೇಶದಲ್ಲಿ ಬರೀ ಗೋವಾದಲ್ಲಿ ಯಾವ ಕಾರಣಕ್ಕಿದೆ, ಯಾರ್ಯಾರು ಚರ್ಚೆ ಮಾಡಿದ್ರು, ಯಾರ್ಯಾರು ವಿರೋಧ ಮಾಡಿದ್ರು, ಅಂಬೇಡ್ಕರ್ ಅವರು ಹೇಳೋಂಥ ಸಂದರ್ಭದಲ್ಲಿ ಯಾವ್ಯಾವ ಭಾರತೀಯ ಜನತಾ ಪಕ್ಷದ ಫಂಡಮೆಂಟಲಿಸ್ಟ್ ಆವತ್ತಿನ ಜನಸಂಘದವರು ಇದಕ್ಕೆ ವಿರೋಧ ಮಾಡಿದ್ರು, ಇಟ್ ಹ್ಯಾಸ್ ಟು ಕಮ್ ಔಟ್. ನೀವು ಇನ್ನೊಬ್ಬ ಮುಸಲ್ಮಾನರಲ್ಲ ವಿರೋಧ ಮಾಡಿದ್ದು, ಇಟ್ ಇಸ್ ದ ಫ್ಯಾಕ್ಟ್, ಅಲ್ಲ ಫೇರ್ ಇಟ್ ಇಸ್ ದ ಹಿಸ್ಟ್ರಿ. ಅಲ್ಲ ಬಾಬಣ್ಣ ಅವರು, ನೀವು ಏನ್ ಹೇಳಿದಿರಿ ಅದ್ರ ಬಗ್ಗೆ ಒಂದು ಪ್ರಶ್ನೆ ಇದೆ, ಇವ್ರು ಸಹನೆಯಿಂದ ಕೂತಿದ್ದಾರೆ, ಇವ್ರನ್ನು ಕೇಳ್ಬಿಡ್ತೀನಿ. ಸರ್, ಇಲ್ಲಿ ಪ್ರಶ್ನೆ ನೀವು ತಂದಿದ್ದೀರಿ ಅನ್ನೋದು ಒಂದು ಆತಂಕ. ಅಂದ್ರೆ ನಾನು ಕೇಳ್ತಿರೋದು, ಈ ಆತಂಕ ಹೇಗೆ ಇನ್ನೂ ಉಳಿದಿದೆ ಅನ್ನೋದು ನನ್ನ ಪ್ರಶ್ನೆ. ಯಾಕೆ 6 ಇಸ್ಲಾಮಿಕ್ ದೇಶಗಳು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರಿಗೆ ಅವರ ದೇಶಕ್ಕೆ ಸಂಬಂಧಪಟ್ಟಂತ ಹೈಯೆಸ್ಟ್ ಆನರ್ಗಳಲ್ಲಿ ಒನ್ ಆಫ್ ದಿ ಆನರ್ಸ್ ಅನ್ನ ಕೊಟ್ಟಿದ್ದಾರೆ. ಎಷ್ಟೋ ದೇಶಗಳಲ್ಲಿ ಹೈಯೆಸ್ಟ್ ಆನರೇ ಕೊಟ್ಟಿದ್ದಾರೆ. ಫಾರ್ ಎಕ್ಸಾಂಪಲ್, ಮೊನ್ನೆ ಈಜಿಪ್ಟ್ ಅಲ್ಲಿ. ಇನ್ನ ಮಸೀದಿಗೂ ಭೇಟಿ ಕೊಟ್ಟಾಯ್ತು, ದುಬೈಗೂ ಹೋಗಾಯ್ತು, ಶೇಖ್ ಜೊತೆ ತಬ್ಕೊಂಡಿದ್ದು ಆಯ್ತು. ಇಲ್ಲಿ ಬಂದು 1 ವರ್ಷದ ಹಿಂದೆ ನನಗೆ ನೆನಪಿದೆ, ಅರೌಂಡ್ 1.5 years ಬ್ಯಾಕ್ ಹೈದರಾಬಾದ್ ನಲ್ಲಿ ಒಂದು ಸಭೆ ನಡೆದಾಗ, ನ್ಯಾಷನಲ್ ಏನದು ಎಂತದು ಕಮಿಟಿ ಮೀಟಿಂಗ್, ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಅಲ್ಲಿ ಪಾರ್ಟಿ ಅವ್ರಿಗೆ ನರೇಂದ್ರ ಮೋದಿ ಅವರು ಹೇಳ್ತಾರೆ, ಅಲ್ಪಸಂಖ್ಯಾತರಲ್ಲಿ ನಮ್ಮ ಪಕ್ಷದ ಬಗ್ಗೆ ಇರುವಂತ ಅಭಿಪ್ರಾಯವನ್ನ ಬದಲಾಯಿಸುವಂತ ಕೆಲಸಗಳನ್ನ ನಾವು ಮಾಡ್ಬೇಕು. ಈಶ್ವರಪ್ಪ ಮಾಡ್ತಿದ್ದಾರೆ, ಗೊತ್ತಾಯ್ತು. ಪಸಮಂದ ಮುಸ್ಲಿಮ್ಸು, ಹಿಂದುಳಿದ ಮುಸ್ಲಿಂ ವರ್ಗಗಳನ್ನ ನೀವು ಸ್ಪರ್ಶಿಸಬೇಕು. ಇಷ್ಟೆಲ್ಲ ಆದ್ಮೇಲೂ ಕೂಡ ಯು ಆರ್ ನಾಟ್ ಏಬಲ್ ಟು ಚೇಂಜ್ ದಿ ಒಪಿನಿಯನ್ ಅಬೌಟ್ ಬಿಜೆಪಿ ಅಮಾಂಗ್ ಮುಸ್ಲಿಮ್ಸ್ ಅಂಡ್ ಯುವರ್ ಪೊಲಿಟಿಕಲ್ ಆಪೋನೆಂಟ್ಸ್. ಬಹಳ ತಾಳ್ಮೆಯಿಂದ ಕೇಳಿದ್ದೀನಿ, ನನಗೂ ಸ್ವಲ್ಪ ಅವಕಾಶ ಕೊಡಬೇಕು ನಿಖಿಲ್. ಏನು ಇದು ಏಕರೂಪ ನಾಗರಿಕ ಸಂಹಿತೆ, ಇದು ನನ್ನ ಪಕ್ಷದ ಅತ್ಯಂತ ಸೈದ್ಧಾಂತಿಕ ಬದ್ಧತೆಯ ವಿಷಯ. BJP ಮತ್ತು ಭಾರತೀಯ ಜನಸಂಘ ಅಲ್ಲಿಂದ ಕೂಡ ನಾವು ಭಾಳ ಪ್ರತಿಪಾದನೆ ಮಾಡಿರ್ತಕ್ಕಂಥ ಅತ್ಯಂತ ದೊಡ್ಡದಾದಂಥ ಸೈದ್ಧಾಂತಿಕ ನಮ್ಮ ನಿಲುವು ಯಾವುದಪ್ಪ ಅಂದರೆ ಏಕರೂಪ ನಾಗರಿಕ ಸಂಹಿತೆ. ನಮ್ಮಿಬ್ಬರು ಸ್ನೇಹಿತರು ಮಾತಾಡಿದ್ದಂತ ನಾನು ಕೇಳಿಸ್ಕೊಂಡೆ. ಡೈರೆಕ್ಟಿವ್ ಪ್ರಿನ್ಸಿಪಲ್ಸನ್ನು ಏನು ಮಹಾತ್ಮ ಗಾಂಧಿ ಕೊಟ್ಟಿದ್ರು, ಅವರು ಅಂಬೇಡ್ಕರ್ ಅಂತ ಹೇಳ್ತಿದ್ರು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಕೊಟ್ಟಂಥದ್ದು ಮಹಾತ್ಮ ಗಾಂಧಿ ಅವರು. ಏನು ಚಾಪ್ಟರ್ 4ನಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ನ ಚಾಪ್ಟರ್ 4ನಲ್ಲಿ ಏನು ಆರ್ಟಿಕಲ್ 44 44 ಏನು ಒಬ್ಬ ವ್ಯಕ್ತಿಗೆ ಬೇಕಾಗಿರ್ತಕ್ಕಂಥ ಮೂಲಭೂತ ಎಲ್ಲ ಹಕ್ಕುಗಳು ಸಂಬಂಧಪಟ್ಟಂಥದ್ದಕ್ಕೆ ಬಹಳ ಭಾಳ ಭಾಳ ಪ್ರಿಸೈಸ್ ಆಗಿ ಭಾಳ ಜನ ಮಾಡಿ ಪೂಜ್ಯ ಅಂಬೇಡ್ಕರ್ ಅವರು ಏನು ಇವತ್ತಿನ ನಾವು ಏಕರೂಪ ನಾಗರಿಕ ಸಂಹಿತೆ ಇದೆ, ಅಂಬೇಡ್ಕರ್ ಅವರು ಪ್ರತಿಪಾದನೆ ಮಾಡಿದರು, ನೆಹರು ಅವರು ಪ್ರತಿಪಾದನೆ ಮಾಡಿದರು. ಇದರಲ್ಲಿ ಪ್ರಶ್ನೆ ಉದ್ಭವ ಆದಂಥದ್ದು ಏನಪ್ಪ ಅಂತಂತಂದರೆ, 1954ನೇ ಇಸ್ವಿಯಲ್ಲಿ ಮೊದಲನೇದು ಸಿವಿಲ್ ಮ್ಯಾರೇಜಸ್ ಆ್ಯಕ್ಟ್ ಈ ದೇಶದಲ್ಲಿ ಆಗುತ್ತೆ, 1954. ಅಲ್ಲಿ ತನಕ ಸಂವಿಧಾನ ರಚನೆ ಆಗುತ್ತೆ, ವೈಯಕ್ತಿಕ ಕಾನೂನು ಅಂತ ಮೊದಲು ಪ್ರಾರಂಭ ಮಾಡ್ತಾ ಇರ್ತಕ್ಕಂಥದ್ದು 1954ನಲ್ಲಿ ಮಾಡ್ತಾರೆ. ತಾವು ಉಲ್ಲೇಖ ಮಾಡಿದ್ರೆ ಇಡೀ ಜಗತ್ತಿನಲ್ಲಿ ಮೊದಲನೇದು ಐರ್ಲೆಂಡು ಕಾಮನ್ ಸಿವಿಲ್ ಕೋಡ್ ಅಂತ ತರ್ತದೆ. 1857ರಲ್ಲಿ ಅವತ್ತಿನ ಪೋರ್ಚುಗೀಸ್ ಅವರು ಈ ಫಂಡಮೆಂಟಲ್ ಆಗಿ 3ಕ್ಕೋಸ್ಕರ ಒಂದು ಸೆಕ್ಸ್, ಒಂದು ಮ್ಯಾರೇಜ್ ಆ್ಯಕ್ಟು, ಈ 3 ಅಂಶದ ಮೇಲೆ 1857ನಲ್ಲಿ ಗೋವಾದಲ್ಲಿ ತರ್ತಾರೆ. ಗೋವಾ ಅಕ್ಸೆಪ್ಟ್ ಮಾಡುತ್ತೆ. 54ನೇ ಇಸ್ವಿಯಿಂದ ಹಿಡಿದು 1985ನೇ ಇಸ್ವಿ ತನಕ ಒಂದೇ ಒಂದು ಪ್ರಯತ್ನ ಸಹ ಆ ಸರ್ಕಾರಗಳು, ಇವರು ನಮ್ಮ ರಮೇಶ್ ಬಾಬು ಅವರು ಮಾತನಾಡ್ತಾ ಹೇಳಿದ್ರು, ಕಾಂಗ್ರೆಸ್ ಪ್ರಯತ್ನನೇ ಮಾಡಲಿಲ್ಲ. ಯಾವಾಗ ಶಾಬಾನು ಕೇಸ್ನಲ್ಲಿ ಸುಪ್ರೀಂ ಕೋರ್ಟ್ ಬಂದಂಥ ಸಂದರ್ಭದಲ್ಲಿ, ಮಹಮ್ಮದ್ ಖಾನ್ ಮತ್ತು ಶಾಬಾನು ಕೇಸ್ ಆದಂಥ ಸಂದರ್ಭದಲ್ಲಿ ಸುಪ್ರೀಂ ಕೋರ್ಟ್ ಕೊಟ್ಟಂಥ ಏನು ತೀರ್ಪಿದೆ, ಆ ಸುಪ್ರೀಂ ಕೋರ್ಟ್ ತೀರ್ಪನ್ನು ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ನಲಿಫೈ ಮಾಡೋವಂಥ ಕೆಲಸ ಮಾಡಿದ. ಒಂದು ನಿಮಿಷ ನಾವು ಕೇಳಬೇಕು, ನಲಿಫೈ ಮಾಡೋವಂಥ ಕೆಲಸ ಮಾಡೋದು. ಮುಸಲ್ಮಾನರನ್ನು ಓಲೈಸ್ಕೊಡ್ಬೇಕು ಅನ್ನೋ ಒಂದೇ ಕಾರಣಕ್ಕೆ ಸುಪ್ರೀಂ ಕೋರ್ಟ್ ಏನು ಅಬ್ಸರ್ವೇಷನ್ ಮಾಡಿತ್ತು, ಸುಪ್ರೀಂ ಕೋರ್ಟ್ ಏನು ಆಶಯ ಹೊಂದಿತ್ತು, ಏನು UCC ಬಗ್ಗೆ ತರಬೇಕು ಅಂತ, ಅದನ್ನು ಪ್ರತ್ಯೇಕ ಮಾಡೋದು.
ಇವತ್ತು ರಿತು ಅವಸ್ಥಿ ಅವ್ರದ್ದು ರವಸ್ಥಿ ಅವ್ರದ್ದು ಮಾಡ್ತಾ ಇದ್ರೆ 22ನೇ ಲಾ ಕಮಿಷನ್ ಮಾಡ್ತಾ ಇದೆ. ಅನೇಕ ದೇಶದ ಒಂದು 13 ಕೋರ್ಟ್ಗಳು ಅಬ್ಸರ್ವೇಷನ್ ಮಾಡಿದೆ, ಇದನ್ನು ಬರಬೇಕು ಅಂತೇಳಿ ಅಬ್ಸರ್ವೇಷನ್ ಮಾಡಿದೆ. ಮಾನ್ಯ ನರೇಂದ್ರ ಮೋದಿಜಿ ಅವರು ಇವತ್ತು ಮಾತನಾಡ್ತಾ ಹೇಳಿದರು, ಜಗತ್ತಲ್ಲಿ ಯಾವ್ಯಾವ ದೇಶಗಳಲ್ಲಿ UCC ಇದೆ ಅಂತೇಳಿ. ಪಾಕಿಸ್ತಾನದಲ್ಲಿ ಇದ್ದೆ, ಸೂಡಾನಲ್ಲಿ ಇದ್ದೆ, ಪಾಕಿಸ್ತಾನ, ಬಾಂಗ್ಲಾದೇಶ, ಮಲೇಷಿಯಾ ಇದೆ, ಟರ್ಕಿ ಇದೆ, ಇಂಡೋನೇಷಿಯಾ ಇದೆ, ಈಜಿಪ್ಟ್ ಇದೆ, ಅಮೇರಿಕಾ ಇದೆ, ಐರ್ಲೆಂಡ್ ಇದೆ. ಈ ಎಲ್ಲ ಮುಸಲ್ಮಾನ್ ದೇಶಗಳು ಮತ್ತು ಕ್ರೈಸ್ತ ದೇಶಗಳು. ನೀವು ಐರ್ಲೆಂಡ್ ತಗೊಳ್ಳಿ, ಇಲ್ಲ ಅಮೇರಿಕಾ ತಗೊಳ್ಳಿ. ನೀವು ನಿಮ್ಮ ವೈಯಕ್ತಿಕ ಧಾರ್ಮಿಕ ನಂಬಿಕೆಗಳು, ಆಚರಣೆಗಳಿಗೆ ಯಾವ ಬಾಧ್ಯನೂ ಯಾವ ದೇಶದಲ್ಲೂ ಇಲ್ಲ. ದೇಶಕ್ಕೆ ಸಂಬಂಧಪಟ್ಟಂತ ಕಾನೂನಿನ ವೈಯಕ್ತಿಕವಾಗಿ ಒಂದು ಕಾನೂನನ್ನು ತರಬೇಕು, ಎಲ್ಲರಿಗೂ ಕಾಮನ್ ಆಗಿರಬೇಕು ಅನ್ನೋಕ್ಕೋಸ್ಕರ ಆ ದೇಶಗಳು ರೂಪವೇ ಮಾಡಿದೆ. ಅಮೆರಿಕದಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ, ಐರ್ಲೆಂಡಲ್ಲಿ ಚರ್ಚೆ ಮಾಡಿದಂಥ ಸಂದರ್ಭದಲ್ಲಿ ಹೇಳ್ತಾ ಇದ್ರೆ, ನಿಮ್ಮ ರಿಲಿಜಿಯಸ್ ಪ್ರಾಕ್ಟೀಸ್ಗೂ ದೇಶದ ಲಾ ಕಾನೂನಿಗೂ, ನೆಲದ ಕಾನೂನಿಗೂ ಒಂದಕ್ಕೊಂದಿಗೆ ಸಂಬಂಧ ಇಲ್ಲ. ಯು ಹ್ಯಾವ್ ಎಂಟೈಟಲ್ಡ್ ಅಂಡ್ ಫ್ರೀ, ಯು ಕ್ಯಾನ್ ನಾ ಹೇಳ್ತೀನಿ, ನೀವು ಮಾಡ್ಬೋದು. ನಮ್ಮ ದೇಶದಲ್ಲೂ ಅದಕ್ಕೆ ಅವಕಾಶ ಇದೆ. ಆರ್ಟಿಕಲ್ 29 ಕೊಟ್ಟಿದ್ದೀವಿ ನಾವು. ನಿಮ್ಗೆ ಯಾವುದು ಬಾಧ್ಯ ಮಾಡಿದೆ? ನಿಮಗೆ ಯಾವುದು ಬಾಧ್ಯ ಮಾಡಿದೆ? ಯಾರಿಗಾರು ಈ ದೇಶದೊಳಗಡೆ ನನ್ನ ಆಚರಣೆಗೋಸ್ಕರ, ನನ್ನ ಧಾರ್ಮಿಕ ನಂಬಿಕೆ, ನನ್ನ ಪ್ರಾಕ್ಟೀಸ್ಗೋಸ್ಕರ ತಡೆಯುವಂಥ ಯಾವ ಕಾನೂನಿದೆ? ಇಲ್ಲ ಯಾವಾಗಾರು ಅದು ತಡೆಯುವಂಥ ಪ್ರಯತ್ನ ಆಗಿದೆಯಾ? ಯಾವುದೂ ಆಗಿಲ್ಲ. ಆ ಕಡೆ ತಡೆದೂ ಇಲ್ಲ, ಪ್ರಯತ್ನನೂ ಆಗಿಲ್ಲ. ಆದ್ರೆ ನಿಮ್ಮ ಬಗ್ಗೆ ಆತಂಕ ಹೇಳ್ತೀನಿ. ಈ ಒಂದು ನಿಮಿಷ ಅಂತಾರೆ, ಒಂದ್ ನಿಮಿಷ ನಿಖಿಲ್, 51 ನಿಮಿಷ ರಜಾಕ್, ಒಂದ್ ನಿಮಿಷ ಸುಮ್ಮನೆ ಇರಬೇಕು, ಶಿಸ್ತು ಕೇಳಬೇಕು. ರಜಾಕ್ ಕೇಳಬೇಕು. 1954 ಅಲ್ಲಿ ನಾನು ಏನಕ್ಕೆ ಇದನ್ನು ಉಲ್ಲೇಖ ಮಾಡಿದ್ರೆ, 54ನೇ ಇಸ್ವಿಯಿಂದ ಹಿಡಿದು ಇಲ್ಲಿ ತನಕ ಯಾಕೆ ಕಾಂಗ್ರೆಸ್ ಪ್ರಯತ್ನ ಮಾಡಲಿಲ್ಲ? ಮಾಡ್ಬೇಕಾಗಿತ್ತಲ್ವಾ? ಯಾಕಂದ್ರೆ ಅವರು ಗೌರವಿಸ್ತಾರೆ ಧರ್ಮ, ಧಾರ್ಮಿಕ ನಿಯಮ. ನಾನು ಹೇಳ್ತೀನಿ ಕೇಳಿ, ನಾನು ಹೇಳ್ತೀನಿ, ಯಾಕೆ ಹೋಗೋದಂತಲ್ಲ, ಯಾರಿಗೂ ಒಂದ್ ನಿಮಿಷ ಸತ್ಯ ಅಂತ ಮಧ್ಯ ಮಾತಾಡ್ಬೇಡಿ. ನಮ್ಮ ಸಿದ್ಧಾಂತ, ನಮ್ಮ ಬದ್ಧತೆ, ನಾವು ಇದನ್ನ ಪಕ್ಷ ಅಂತ ಉದ್ದೇಶದಿಂದ ನಾವು ಇದನ್ನು ಹೇಳ್ತಾ ಬಂದಿದ್ದೀವಿ, ತರಬೇಕು ಅಂತೇಳಿ. ಇದೊಂದು ಪ್ರೋಸೆಸ್ ಇದು. ಇದನ್ನು ನಾಳೆ ಬೆಳಿಗ್ಗೆ ಒಳಗಡೆ ಆಗ್ಬಿಡತ್ತೆ ಅಂತ. ಇಷ್ಟೊಂದು ಡೈವರ್ಸಿಟಿ. ರಮೇಶ್ ಬಾಬು ಅವರು ಪ್ರತಿನಿಧಿಸುವಂತ ಪಕ್ಷ ಮತ್ತೆ 10 ಸಾರ್ವಜನಿಕ ವಲಯದಲ್ಲೂ 10,000 ಜನಗಳಿಗೆ ಸಂಶಯ ಯಾಕೆ ಬರುತ್ತೆ ಅಂದ್ರೆ, ಇವ್ರು ಇವಾಗ ಹೇಳ್ದಂಗೆ ಚುನಾವಣೆಗೆ 8 ತಿಂಗಳು ಇರ್ಬೇಕಾದ್ರೆ, ಚುನಾವಣೆಗೆ 8 ತಿಂಗಳು ಇರಬೇಕಾದ್ರೆ ನೀವಿದ್ರು ಉಲ್ಲೇಖ ಮಾಡ್ತೀರಿ. ನೋಡಿ, ನಿಮ್ಗೆ ಒಂದು ಮಾತು ಹೇಳ್ತೀನಿ ಕೇಳಿ. ಸಂದರ್ಭ ಈ ದೇಶದಲ್ಲಿ ಬರೀ ಇದೊಂದಕ್ಕೆ ಅಂತಲ್ಲ, ಈ ದೇಶದೊಳಗಡೆ ನಾವು ಈ ಕಾನೂನನ್ನು ತರ ಅಂತ ಪ್ರಯತ್ನ ಮಾಡಿದ್ವಿ. ಯಾವುದಂತಾರ ಅಂದರೆ ಸಿಟಿಸನ್ ಆ್ಯಕ್ಟ್, ಇದನ್ನು ತರಬೇಕು ಅಂತ ಮಾಡಿದ್ವಿ. ಆವಾಗಲೂ CAA ತರಬೇಕಾದಂಥ ಸಂದರ್ಭದಲ್ಲೂ ಕೂಡ ಇದೇ ಥರ ಅವತ್ತೇನು ಅದು ಚುನಾವಣೆ ಸಂದರ್ಭವನ್ನು ಏನಿರಲಿಲ್ಲ. ಆದರೆ ಯಾವಾಗ ಈ ದೇಶದಲ್ಲಿ ಒಂದು ಸುಧಾರಣೆಯನ್ನು ಅಂತ ತರೋ ಪ್ರಯತ್ನ ಮಾಡ್ತಾ ಇದ್ದೀವಿ. ದೇಶಕ್ಕೆ ಪೆಡ್ಡಂಭೂತವಾಗಿ ಕಾಡ್ತಾ ಇರತಕ್ಕಂಥ ಜ್ವಲಂತ ಸಮಸ್ಯೆ ಇದು ನಮ್ದೊಂದೇ ಆಶಯ ಇರಲಿಲ್ಲ. ಸಂವಿಧಾನವನ್ನ ಯಾರು ಕರ್ತರು ಅಂತ ಕರೀತಾರೆ, ಸಂವಿಧಾನವನ್ನ ರಚನೆ ಮಾಡಿದಂಥ ಸಂದರ್ಭದಲ್ಲಿ ಅವರ ಚರ್ಚೆಯ ಭಾಗದಲ್ಲಿ ಗೊತ್ತಾಯ್ತಾನೆ. ಹಾಗಾದ್ರೆ ನಿಮ್ಗೊಂದು ಉದಾಹರಣೆ ಹೇಳ್ತೀನಿ ಕೇಳಿ. ಇವರಿಷ್ಟೆಲ್ಲ ನಮ್ಮ ಸ್ನೇಹಿತರು ಕಾಂಗ್ರೆಸ್ನವ್ರು ಮಾತಾಡ್ತಾರೆ. ಸಂವಿಧಾನವನ್ನ ರಚನೆ ಮಾಡಬೇಕಾದ್ರೆ ಸೆಕ್ಯುಲರ್ ಪದ ತಂದಿರಲಿಲ್ಲ, ಪ್ರಿಯಾಂಬಲ್ ತಂದಿರಲಿಲ್ಲ. ಅಂಬೇಡ್ಕರ್ ಅವರು ಹೇಳಿದ್ರು ಭಾರತದಲ್ಲಿ ಸೆಕ್ಯುಲರಿಸಮ್ ಅನ್ನೋ ಪದವನ್ನ ತರಬೇಕು ಅಂತಂದ್ರೆ ಭಾರತದ DNA ಪ್ರಶ್ನೆ ಮಾಡಿದಂಗೆ ಪ್ರತಿಯೊಬ್ಬ ಭಾರತದಲ್ಲಿರ್ತಕ್ಕಂಥ ಅವನ ರಕ್ತದಲ್ಲಿ ಸಹಿಷ್ಣುತೆ ಅಂತ ಇದೆ, ಅವನು ಯಾವ ಕಾರಣಕ್ಕೂ ಅವನು ಅಸಹಿಷ್ಣುತೆ ಆಗ್ಲಿಕ್ಕಿಲ್ಲ ಅಂತ ಅಂಬೇಡ್ಕರ್ ಮಾತನಾಡ್ತಾರೆ. ಇವರು ಎಮರ್ಜೆನ್ಸಿ ಟೈಮಲ್ಲಿ 75ನೇ ಇಸ್ವಿಗಳಲ್ಲಿ ರಾತ್ರಿ ಬೆಳಗ್ಗೆ ಸೆಕ್ಯುಲರಿಸಮ್ ತರ್ತಾರೆ. ಸೆಕ್ಯುಲರಿಸಮ್ ಅನ್ನ ತರೋ ಅಂತ ಓಟನ್ನ ತೆಗೆದುಕೊಳ್ಳೋಕ್ಕೋಸ್ಕರ, ಒಂದು ಸಮುದಾಯವನ್ನು ಓಲೈಸ್ಕೊಳ್ಳೋಕ್ಕೋಸ್ಕರ ಇದನ್ನ ತರ್ತಕ್ಕಂಥವ್ರು ಇದನ್ನ ತರಲಿಲ್ಲ. ನಿಮ್ಗೊಂದು ಪ್ರಶ್ನೆ ಕೇಳಿದೆ, ಟ್ರಿಪಲ್ ತಲಾಕ್ ತರಬೇಕು ಅಂತಂದ್ರೆ ನಮ್ಗೇನ್ ಲಾಭ?
ಪರ್ಸನಲಿ ನಿಮ್ಗೇನ್ ಲಾಭ ಹೇಳಿ? ಸಂಪೂರ್ಣ ಟ್ರಿಪಲ್ ತಲಾಕ್ ಮುಸ್ಲಿಂ ಹೆಣ್ಣು ಮಕ್ಕಳ ಬಿಜೆಪಿಗೆ ಆಯ್ತಾಯ್ತು ಒಂದ್ ನಿಮಿಷ ನಾನ್ ಕೇಳೋ ಅವರಿಬ್ರು ಒಂದ್ ನಿಮಿಷ ಟೈಮ್ ಕೊಡಬೇಕು ನೋಡಿ ಸರ್. ಬಿಜೆಪಿ ಎಂದೂ ಕೂಡ ಚುನಾವಣಾ ರಾಜಕಾರಣಕ್ಕೋಸ್ಕರ ಯಾವುದೇ ಮಾಡಲ್ಲ. ದೇಶ ಬಹಳ ದೂರ ಬಂದ್ಬಿಟ್ಟಿದೆ. ವಿಷಯ ಅನೇಕ ದೇಶಗಳು, ಮುಸಲ್ಮಾನ್ ದೇಶಗಳು ಇವತ್ತು ಮೋದಿಜಿ ಅವ್ರನ್ನ ಕರೆದು ಆನರ್ ಮಾಡ್ತಿರೋದು ಏನಕ್ಕೆ ಅಂತಂದ್ರೆ ಅವ್ರ ಹತ್ರಲ್ಲಿ ಒಂದು ಸುಧಾರಣೆ ಮತ್ತೆ ಬದ್ಧತೆ ಇದೆ. ಈ ಕಡೆ ಇವರು ಅವರ ಮುಸಲ್ಮಾನ ದೇಶಗಳನ್ನ ಮುಸಲ್ಮಾನ ದೇಶಗಳನ್ನ ಅವ್ರು ಏನ್ ಬೇಕಾದ್ರೆ ಮಾಡ್ಬೋದು. ಆದ್ರೆ ಇಷ್ಟಂತೂ ಹೇಳ್ತೀನಿ ಕೇಳಿ, ಇದನ್ನ ಏನ್ ತೆಗೆದುಕೊಂಡು ಹೋಗ್ತಕ್ಕಂಥದ್ದು ಮುಂದಿನ ಭವಿಷ್ಯದ ಜಗತ್ತನ್ನ ನಿರ್ವಹಣೆ ಮಾಡುವಂತ ದಿಶೆ ಭಾರತ ದೊಡ್ಡ ಪಾತ್ರವನ್ನ ಮಾಡಬೇಕಾಗಿದೆ. ಭಾರತ ಏನಿರುತ್ತೆ ಜಗತ್ತು ಮನ್ನಣೆ ಕೊಡುವಂತದಕ್ಕಾಗತ್ತೆ. ಈ ಸಮಸ್ಯೆ ಇದೆಯಲ್ಲ, ಈ ಮುಸಲ್ಮಾನರು ಎಂದೂ ಕೂಡ ನೇರವಾದಂತ ಯಾವ ದೇಶವನ್ನ ರಚನಾತ್ಮಕವಾಗಿ ತೆಗೆದುಕೊಂಡಿರುವಂತ ಪ್ರತಿ ನಿರ್ಧಾರವನ್ನು ಕೂಡ ಪ್ರಶ್ನೆ ಮಾಡ್ತಾರೆ. ಇದೊಂದು ಒಂದು ಒಂದು ಹ್ಯಾಬಿಟ್ ಮಾಡ್ಕೊಂಡು ದೇಶದ ಮಾಡೋದ್ರಲ್ಲಿ ತಪ್ಪಿಲ್ಲ. ರಾಜಕಾರಣ ಪಾಕಿಸ್ತಾನದ ಮುಸಲ್ಮಾನಂಗೆ ಬೇಕಾದ ನಮ್ಮನ್ನೇ ನಾವು ಪಾಕಿಸ್ತಾನದ ಜೊತೆ ಹೋಲಿಸ್ಕೊಳ್ಳೋದೇ ದೊಡ್ಡ ಅವಮಾನ ಅಂತ ನನಗನ್ಸುತ್ತೆ. ಅದೇ ನಮ್ಮನ್ನೇ ನಾವು ಪಾಕಿಸ್ತಾನದ ಜೊತೆ ಹೋಲಿಸ್ಕೊಳ್ಳೋದೆ ದೊಡ್ಡ ಅವಮಾನ. ಇಮ್ರಾನ್ ಖಾನ್ ಮಾತಾಡಿದ್ ನೋಡಿದ್ರೇನ್ರಿ ಮೊನ್ನೆ? ಬಿಟ್ಬಿಡಿ ಅಂತಾರೆ ಇಮ್ರಾನ್ ಖಾನ್, ಮಾಜಿ ಪ್ರಧಾನಮಂತ್ರಿ. ನೀವು US ಜೊತೆ ಡೀಲ್ ಮಾಡ್ತೀರಿ. ಫ್ರೆಂಚ್ ಒಳಗಡೆ ಒಂದು ಕಾರ್ಟೂನ್ ಬರೆದ್ರೆ ಈ ದೇಶದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಫ್ರಾನ್ಸ್ ಅಲ್ಲಿ ಚಾರ್ಲಿ ಅಬ್ದ ಮಾಡ್ತಾರೆ. ಜಗತ್ತಿನ ಮುಸಲ್ಮಾನ ಪ್ರತಿಕ್ರಿಯೆ ಕೊಡೋದಕ್ಕೆಲ್ಲವೂ ಇಲ್ಲಿ ಪ್ರತಿಕ್ರಿಯೆ ಕೊಡ್ತೀರಾ, ಆದ್ರೆ ಒಳ್ಳೆ ಯಾಕೆ ಕೊಡೋದಿಲ್ಲ? ಮೋದಿ ಅವರು ರಚಿಸಿದ ಲಾ ಕಮಿಷನ್ ಬೇಡ ಅಂತ ಹೇಳಿದ್ರೆ ಮೋದಿ ಅವರು ಯಾಕೆ ಬೇಕು ಅಂತ ಅಲ್ರೇ? ನಿಮ್ಗೆ ಒಂದ್ ವಿಷಯ ಸಂವಿಧಾನದ ಗೌರವ ಇದ್ರೆ ನಿಮ್ಗೆ ನಾನು ಕೇಳ್ತಾ ಡೈರೆಕ್ಟ್ ಅರ್ಥ ಮಾತಾಡಿ ದಯವಿಟ್ಟು ಪ್ಲೀಸ್. ಅಶ್ವಿನ್ ಅವರು ಬಹಳ ಸಹನೆಯಿಂದ ಕೂತಿದ್ದೀರಿ. ನೋಡಿಯಪ್ಪ, ನೀವು JDS ಅನ್ನೋದನ್ನ ಬಿಟ್ಟು ಮಾತಾಡೋದಾದ್ರೆ ಒಬ್ಬ ಯುವಕರಾಗಿ ದೇಶದ ಏಳಿಗೆ, ಐಕ್ಯತೆ, ಮಹಿಳೆಯರ ಸಮಾನತೆ, ಸಮಾನ ಹಕ್ಕಿಗಾಗಿ ಒಂದು ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್ ಬೇಕಾ ಬೇಡವಾ? ಸರ್, ದೇಶದ ಐಕ್ಯತೆಗೆ ಭವಿಷ್ಯದ ದೃಷ್ಟಿಯಿಂದ, ದೇಶದ ಭವಿಷ್ಯದ ದೃಷ್ಟಿಯಿಂದ ಸರ್, ಏನು ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಏನು ಕರಿತೀವಿ ಸರ್, ಜನರಿಗೆ ಸರಳವಾಗಿ ಅರ್ಥ ಆಗಬೇಕಂದ್ರೆ ಚಿಕ್ಕ ಮಕ್ಕಳಿಂದನೇ ಅದಿತ್ತು. ಹೇಗೆ ಅಂದರೆ ಸಮವಸ್ತ್ರ ಸ್ಕೂಲ್ಗಳಿಗೆ ಏನಕ್ಕೆ ಕಡ್ಡಾಯ ಮಾಡಿದ್ರು ಅಂದರೆ ಅಲ್ಲಿ ಕ್ರಿಶ್ಚಿಯನ್, ಹಿಂದೂ, ಮುಸಲ್ಮಾನ್, ಕ್ರೈಸ್ತ, ಸಿಖ್, ಜೈನ, ಬಡವ, ಶ್ರೀಮಂತ ಯಾರೂ ಇಲ್ಲದೆ ಎಲ್ಲರೂ ಒಂದೇ ಅಂತ ಆ ಮಕ್ಕಳಲ್ಲಿ ಆ ಬುದ್ಧಿ ಬರಬೇಕು ಅಂತ ಅಲ್ಲಿಂದ ಸಮವಸ್ತ್ರ ಅಂತ ಶುರು ಮಾಡಿದ್ರು. ಅಂದ್ರೆ ಜನಕ್ಕೆ ಸಮಾನತೆ ಒಳ್ಳೆ ಚರ್ಚೆ ಇಟ್ಟಿದ್ದೀರ, ಅದಕ್ಕೆ ಖುಷಿ ಆಯ್ತು. ಮತ್ತೆ ನೀವು ಹೇಳಿದ್ರಿ ಒಬ್ಬ ಯುವಕನಾಗಿ, ಒಬ್ಬ ದೇಶದ ನಾಗರಿಕನಾಗಿ ಅಂತ ಸರ್. ಹೇಗೆ ಈಗ ಗೋ ಹತ್ಯೆ ಅಂತ ಒಂದು ತಗೊಂಡ್ರೆ ಜನರಲ್ಲಿ ಏನು ಬರುತ್ತೆ ಅಂದರೆ, ಗೋ ಹತ್ಯೆ ಅಂತ ಮಾಡಬಾರ್ದು ಅಂತ ಹೇಳ್ತಾರೆ. ಬೀಫ್ ಮೀಟ್ನ ನಾವು ತುಂಬ ಅತಿ ಹೆಚ್ಚು ಎಕ್ಸ್ಪೋರ್ಟ್ ಮಾಡ್ತೀವಿ, ರಸ್ತೆಗಳಲ್ಲಿ ಸಿಗುತ್ತೆ. ಹೇಗೆ ಅದನ್ನು ಅರಿವು ಮೂಡಿಸ್ಬೇಕು ಜನಕ್ಕೆ. ಯಾವ ರೀತಿ ಅದನ್ನು ಮೀಟ್, ಯಾವ ರೀತಿ ಹಸು, ಹಾಲು ಕೊಡುವ ಹಸುನೋ ಅದ್ರದ್ದು ಕರುನೋ ಹೇಗೆ ಅನ್ನೋದನ್ನ ತಿಳಿಸ್ಬೇಕು. ಹಾಗೇನೆ ಸರ್, NRC, ಪೌರತ್ವ ಕಾನೂನು, ಕೃಷಿ ಕಾಯ್ದೆ ಇವೆಲ್ಲ ಬಂತು ಸರ್. ನಾವು ರಾಜಕೀಯಕ್ಕೆ ಬೆರೆಸಬಾರ್ದು. ಇದನ್ನು ಜನಕ್ಕೆ ಅನುಕೂಲಗಳೇನು, ಅನಾನುಕೂಲಗಳೇನು, ಅಗತ್ಯತೆಗಳೇನು, ಸಮಾಜದ ಮೇಲಿನ ಪ್ರಭಾವ ಏನು, ಹೇಗೆ ಆಗಬೇಕು ಅಂತ ಅದು ವಿರೋಧ ಪಕ್ಷವಾಗಿರ್ಬೋದು, ಆಡಳಿತ ಪಕ್ಷ ಇದರಿಂದ ಅನುಕೂಲತೆಗಳೇನಿದೆ ಅಂತ ಅಂದರೆ ವಿರೋಧ ಪಕ್ಷಗಳು ಅದರಿಂದ ಅಗತ್ಯತೆಗಳೇನೋ ಅನಾನುಕೂಲಗಳೇನಾಗ್ಬೋತ್ತೆ ಅಂತ ಚರ್ಚೆಗಳಾಗಬೇಕು. ಜನರಿಗೆ ಮನವರಿಕೆ ಮಾಡಬೇಕು. ಅಂಧಕಾರದಲ್ಲಿ ಜನರನ್ನ ಇಟ್ಟು ಅವರಿಂದ ನಾವು ರಾಜಕೀಯವಾಗಿ ಲಾಭ ಪಡ್ಕೊಳ್ಳೋದಾಗಲಿ, ಮತಗಳನ್ನ ಪಡ್ಕೊಳ್ಳೋದಕ್ಕೆ ನಾವು ಹೋಗಬಾರ್ದು. ಎಕ್ಸಾಂಪಲ್ ಸರ್, ಈ ಒಂದು ಯೂನಿಫಾರ್ಮ್ ಸಿವಿಲ್ ಕೋಡಿಂದ ಇದರಿಂದ ಹೆಣ್ಮಕ್ಳಿಗೆ ಯಾವ ರೀತಿಯ ಅನುಕೂಲಗಳಾಗುತ್ತೆ, ವಿಚ್ಛೇದನಗಳಿಂದ ಯಾವ ರೀತಿ ಅನುಕೂಲಗಳಾಗುತ್ತೆ, ವಿಚ್ಛೇದನ ಆದಂಥ ಮಹಿಳೆಗೆ ಯಾವ ರೀತಿ ಒಂದು ಹೆಲ್ಪ್ ಆಗುತ್ತೆ, ನ್ಯಾಯ ಸಿಗುತ್ತೆ. ಮತ್ತೆ ಸರ್, ಈಗ ಸರಳ ಮುದ್ಗಲ್ ವರ್ಸಸ್ ಯೂನಿಯನ್ ಆಫ್ ಇಂಡಿಯಾದು ಒಂದು ಪ್ರಕರಣ ತಗೊಂಡಾಗ ದ್ವಿಪತಿತ್ವ ಆ ರೀತಿಯಲ್ಲಿ
ಏನಕ್ಕೆ ಒಂದು ಸಮುದಾಯ, ಒಂದು ರಿಲಿಜಿಯನ್ ಅವರು ಇನ್ನೊಂದು ಮದುವೆ ಆಗಬೇಕು ಅಂತಂದಾಗ ಈಗಿದೆ 1939 ಕಾನೂನು ಅಡಿನಲ್ಲಿ ಮುಸಲ್ಮಾನರು ಮೊದಲನೇ ಹೆಂಡತಿ ಮಾತು ಕೇಳಿ ಅವ್ರನ್ನ ಕೇಳ್ದೇನೋ 4 ಮದುವೆ ಆಗ್ಬೋದು ಅಂತ ಇದೆ ಸರ್. ಇದರಲ್ಲಿ ಏನಂತ ಅಂದರೆ, ಒಂದು ನಾನ್ ಮುಸ್ಲಿಂ ಅವರು ಮದುವೆ ಆಗಬೇಕು ಅಂದರೆ ತಕ್ಷಣದಲ್ಲಿ ನಮಗೆ ಕಾನೂನು ಈ ರೀತಿ ಜಾರಿಗೊಳಿಸಲ್ಲ ಅಂತ ಹೇಳಿ ಒಂದು ಜಾತಿಗೆ ಕನ್ವರ್ಟ್ ಆಗಿ ಮದುವೆ ಆಗೋದು ಭಾರತದ ಒಂದು ದೊಡ್ಡ ಸೂಪರ್ ಸ್ಟಾರ್ಗಳು ಕೆಲವು ಮಾಡಿದ್ದಾರೆ. ಆ ನಿದರ್ಶನಗಳು ಇದೆ. ನಮ್ಮಲ್ಲಿ ಯಾವ ರೀತಿ ನಮ್ಮ ಸಮುದಾಯಕ್ಕೆ ಒಡಕು ತೊಡಕುಗಳಾಗದೆ ಈಗ ನಾನು ವಿರೋಧ ಪಕ್ಷದಲ್ಲಿದ್ದೀನಿ ಅನ್ನಂಗೆ ಕೃಷಿ ಕಾಯ್ದೆ ತಪ್ಪು, NRC ತಪ್ಪು, ಟ್ರಿಪಲ್ ತಲಾಕ್ ತಪ್ಪು ಅನ್ನೋದಲ್ಲ, ಯೂನಿಫಾರ್ಮ್ ಸಿವಿಲ್ ಕೋಡ್ ತಪ್ಪು ಅನ್ನೋದಲ್ಲ. ಇವತ್ತು ನೀವು ಚರ್ಚೆ ಮಾಡ್ತಿದ್ದೀರಾ, ಆರೋಗ್ಯಕರವಾಗಿರಬೇಕು, ಜನರಿಗೆ ಗೊತ್ತಾಗಬೇಕು, ಅರಿವು ಮೂಡಿಸ್ಬೇಕು. ಇದರಿಂದ ಒಳ್ಳೇದೇನಿದೆ ಕೆಟ್ಟದೇನಿದೆ ಬಿಜೆಪಿ ಅಂತ ಹೇಳ್ತಿಲ್ಲ, ಕಾಂಗ್ರೆಸ್ ಯಾವುದೇ ರಾಜಕೀಯಕ್ಕೆ ಬೆರೆಸಬಾರ್ದು ಅಂತ ನನ್ನ ಒಂದು ಬಹಳ ಚೆನ್ನಾಗಿ ಹೇಳಿದ್ದೀರಿ ರಜಾಕ್ ಅವರೇ. ರಮೇಶ್ ಬಾಬು ಅವರೇ, ನೀವು ಹೇಳ್ತೀರಿ ಟ್ರಿಪಲ್ ತಲಾಕ್ ಅಂದ್ರೆ ಮುಸ್ಲಿಂ ಮಹಿಳೆಯರ ವೋಟ್ ಬೇಕು ಅಂತ. ಅಲ್ಲ ಸರ್, ಬಿಯಾಂಡ್ ಎಲೆಕ್ಷನ್, ಬಿಯಾಂಡ್ ಪಾಲಿಟಿಕ್ಸ್, ಬಿಯಾಂಡ್ ವೋಟ್ಸ್, ನಿಮಗೆ ಆ ಮುಸ್ಲಿಂ ಮಹಿಳೆಗೆ ಸಿಗ್ತಿರೋ ಅಂತ ಬೆಂಬಲ, ಕಾನೂನಾತ್ಮಕ ಬೆಂಬಲ ಮತ್ತೆ ನ್ಯಾಯದ ಸಾಧ್ಯತೆ ಹೆಚ್ಚಾಯ್ತಲ್ಲ, ಅದು ನಿಮಗೆ ಕಾಣಲೇ ಇಲ್ವಾ? ಟ್ರಿಪಲ್ ತಲಾಖಿಂದ ಮುಸಲ್ಮಾನರಿಗೆ ಒಳ್ಳೇದಾಗಿದೆಯಾ? ಸ್ವಲ್ಪ ಸ್ಟ್ಯಾಟ್ಸ್ ಎತ್ಬಿಟ್ಟು ನೋಡಿ. ಟ್ರಿಪಲ್ ತಲಾಕ್ ಬಂದ ನಂತರ ಎಷ್ಟೊಂದು ತಲಾಕ್ಗಳಾಗಿದೆ, ಟ್ರಿಪಲ್ ತಲಾಕ್ ಬರಕ್ಕಿಂತ ಮುಂಚೆ ಎಷ್ಟು ತಲಾಕ್ ಆಗಿದೆ, ಹಿಂದೂಗಳಲ್ಲಿ ಎಷ್ಟಾಗಿದೆ, ಟ್ರಿಪಲ್ ತಲಾಕ್ ಮಾಡಕ್ ಹೋದ್ರೆ ಅದು ಒಂದು ಕ್ರಿಮಿನಲ್ ಒಫೆನ್ಸ್ ಆಗಿ ಟ್ರೀಟ್ ಮಾಡುವಂತ ಅವಕಾಶ ಇದೆ. ಬಿಜೆಪಿ SMS ಅಲ್ಲಿ ತಲಾಕ್ 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 ಅಂದು ಹೆಂಡತಿನ ನಡರಸ್ತೆಯಲ್ಲಿ ಬಿಟ್ಟು ಹೋಗಿರುವಂತ ಎಷ್ಟು ಉದಾಹರಣೆ ಇಲ್ಲ. ಯುಪಿನಲ್ಲಿ ಪತ್ರ ಬರೆದು ಡೋರ್ ಕೆಳಗಡೆ ಸರ್ಸ್ಬಿಟ್ಟು ಹೋಗಿರುವಂತದ್ದು ಎಷ್ಟು ಉದಾಹರಣೆ ಇಲ್ಲ. ಉಪಸ್ಥಿತಿಯಲ್ಲಿ ಮಧ್ಯರಾತ್ರಿ ಏನ್ ಮಾಡಿದ್ರು ಇಡೀ ಪ್ರಪಂಚ ನೋಡಿದೆ. ಅದು ಕೇಳಿ ನನ್ನ ಮಾತು. ಧರ್ಮದಲ್ಲಿ ಏನಿದೆ, ಧರ್ಮದಲ್ಲಿ ಏನಿಲ್ಲ, ಆರ್ಟಿಕಲ್ 25 ಹೇಳುತ್ತಲ್ವಾ, ಅವ್ರವ್ರ ಧರ್ಮ ಅವ್ರವ್ರ ಪ್ರಕಾರ ಅವ್ರು ಮಾಡ್ಕೊಳ್ತಾರೆ. ಇವಾಗ ಸತಿ ಸಿಸ್ಟಮ್ ಒಳ್ಳೆ ಪ್ರಾಕ್ಟೀಸ್ ಅಲ್ಲ ಅಂದ್ರು, ಹಿಂದೂಗಳು ಮುಂದಕ್ಕೆ ಬಂದ್ರು, ಇಲ್ಲಪ್ಪ ಬೇಡ ಇದನ್ನ ನಿಲ್ಸ್ಬಿಡೋಣ, ತಡೆ ಮಾಡೋಣ ಮಾಡಿದ್ರು. ಅದು ಕೇಳಿ, ಮೋದಿ ಅವ್ರು ಹೇಳಿದ್ದೇ ನ್ಯಾಯ. ಮೋದಿ ಇಸ್ ಇಂಡಿಯಾ, ಇಂಡಿಯಾ ಇಸ್ ಮೋದಿ. ಸಮಸ್ಯೆ ಇರೋದು ಇದೇ ಸಮಸ್ಯೆ. ಪ್ರತ್ಯೇಕವಾಗಿ ಮೋದಿ ಹೇಳಿದ್ರು ತರ್ತಿದೆ ಅನ್ನೋದು ನಿಮ್ಮ ಲಾ ಕಮಿಷನ್ ಅವ್ರ ಕೆಲಸ ಏನು? ಅವ್ರ ಕೆಲಸ ಏನು? ಈ ಇಡೀ ರಾಷ್ಟ್ರದಲ್ಲಿ ಎಲ್ಲರಿಗೂ ಸಮವಾಗಿ ಒಂದು ಕಾನೂನನ್ನು ತರಬೇಕು, ಇದಕ್ಕೊಂದು ಇಂಪ್ಲಿಮೆಂಟ್ ಮಾಡಬೇಕು, ಒಂದು ರೆನೋವೇಷನ್ ಮಾಡಬೇಕು, ಹೊಸದಾಗಿ ಏನಾದ್ರು ತಗೊಬರ್ಬೇಕು. ಇದೆಲ್ಲ ಅವ್ರ ಕೆಲಸ ಅಲ್ವೇ? ಅವರೇ ಬಂದ್ಬಿಟ್ಟು ಇಲ್ಲ ಇವಾಗ ನಾವು ಸಿದ್ಧವಾಗಿಲ್ಲ, ಇದು ನಾವು ಇಲ್ಲ ಅಂದಿದ್ ಮಾತ್ರ ನಿಮ್ಮ ಅನುಕೂಲಕ್ಕೆ ಬಳಸ್ಕೊತಿದ್ದೀರಿ. ಈಗ ಒಂದ್ ತಿಂಗಳಿಂದ ಇದೆ ಅಂತ ಹೇಳಿ ಆವತ್ತಿಂದನೂ ಇದಕ್ಕೆ ವಿರೋಧ, ಇವತ್ತಿಂದಲ್ಲ ಆವತ್ತಿಂದನೂ ಇದಕ್ಕೆ ವಿರೋಧ. ಅದಕ್ಕೋಸ್ಕರ 22ನೇ ಲಾ ಕಮಿಷನ್ ಈಗ ಕನ್ಸಲ್ಟೇಷನ್ ಗೆ ಜನರಿಗೆ ಆಹ್ವಾನ ಕೊಟ್ಟಿದೆ. ವಿಚ್ ಮೀನ್ಸ್ ದ ಲಾ ಕಮಿಷನ್ ಸೀಸ್ ಇಲ್ಲಿ ಒಂದು ಅವಶ್ಯಕತೆ ಇದೆ. ನೋಡ್ಬಿಡ್ತಾ 15ವರೆಗೂ ಟೈಮ್ ಇದೆಯಾ? ಅದಾದ್ಮೇಲೆ ಅವ್ರು ಅನಲೈಸ್ ಮಾಡ್ಬೇಕಾ? ಅದಾದ್ಮೇಲೆ ಅವ್ರು ತೀರ್ಮಾನ ಕೊಡ್ಬೇಕಾ? ಇವತ್ತು ಯಾಕೆ ಅಬ್ಬರ ಎತ್ತಿದೆ? ಮಧ್ಯಪ್ರದೇಶದಲ್ಲಿ ಎಲೆಕ್ಷನ್ ಲಾರಿ ಶುರು ಆಯ್ತು. ಎಲೆಕ್ಷನ್ ಶುರು ಆದ ನಂತರ ಫಸ್ಟ್ ಏನ್ ಮಾಡ್ಬೇಕು? ಅಭಿವೃದ್ಧಿ ಕಾರ್ಯಕ್ರಮಗಳು ಹೇಳ್ಬೇಕು. ಈ 5 ವರ್ಷಗಳಲ್ಲಿ ಕಮಲ್ನಾಥ್ನವರು ಈ ತರ ಮಾಡಿದ್ದಾರೆ, ಈ ತರ ಮಾಡಿದ್ದಾರೆ, ಅದನ್ನ ಹೇಳ್ಬೇಕು ಅವರು. ಶಿವರಾಜ್ ಸಿಂಗ್ ಚೌಹಾಣ್, ನಮ್ ಕಾಂಗ್ರೆಸ್ ಇರ್ಲಿ ಬಿಡಿ, ನೀವು ಹೇಳ್ತೀರಾ ಹೇಳಿ. ಶಿವರಾಜ್ ಸಿಂಗ್ ಚೌಹಾಣ್ ಅವರು ಇದು ಮಾಡಿದ್ದಾರೆ, ನರೋತ್ತಮ್ ಮಿಶ್ರಾ ಇಷ್ಟೊಂದು ಮಾಡಿದ್ದಾರೆ, ಲಾ ಇಲ್ಲ ಇಷ್ಟು ಚೆನ್ನಾಗಿ ಇಟ್ಟಿದೀವಿ ನಾವು, ಅದೆಲ್ಲ ಏನು ಇಲ್ವಲ್ಲ ಅಲ್ಲಿ ಹೇಳಕ್ಕೆ. ನೋಡಿ, ಅದಕ್ಕೆಲ್ಲ ಲಾಸ್ಟ್ ಅಲ್ಲಿ ಇಲ್ಲಿ ಬಂದ್ಬಿಟ್ಟು ಜೈ ಬಜರಂಗ್ ಬಲಿ ಅಂದ್ರೆ ಓಟ್ ಬಂದ್ಬಿಡುತ್ತಾ? ನಾವು ಕೇಳ್ತಿರೋದೇನು? ರಾಜ್ಯದ ಜನತೆ ಅವರ ಅಭಿವೃದ್ಧಿ. ಇವತ್ತು ನೀವು ತಗೋ ಬರ್ತಾ ಇದ್ದೀರಾ ಹಿಂದೂ ಅನ್ಡಿವೈಡೆಡ್ ಫ್ಯಾಮಿಲಿ ಅಂದ್ರೆ ಅವರ ಜೀವನದ ಬಗ್ಗೆ ಒಂದು ವಿಶ್ವಾಸ ಮೂಡಿಸುವಂತ ವ್ಯವಸ್ಥೆ 9.25 ವರ್ಷ ಮಾಡಿಲ್ದೇ ಇರೋದು, 9.25 ವರ್ಷ ಮಾಡಿಲ್ದೇ ಇರೋದು ಇವತ್ತು ತಗೋ ಬಂದಿದ್ದಾರೆ. ಇದಕ್ಕೂ ಮುಂಚೆ ಬೆಟರ್ ಲೇಟ್ ದನ್ ನೆವರ್. ನಿಮ್ಮ ಪ್ರಕಾರ ಬೆಟರ್ ಲೇಟ್ ಆಫ್ ಆಲ್ ಕ್ರೈಮ್ಸ್. ಒಂದು ಪಾಯಿಂಟ್ ನಾನು ಹೇಳೋದು, ಅದು ಡೈರೆಕ್ಟಿವ್ ಪ್ರಿನ್ಸಿಪಲ್ ಸ್ಪಿರಿಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಬ್ಯಾನ್ ಮಾಡೋದು. ಯಾರು ಮಾಡ್ತೀನಿ ಅಂತ ಹೋಗಿದ್ ಕೂಡಲೇ ಪ್ರಶ್ನೆ ಮಾಡ್ತಕ್ಕಂಥದ್ದು. ಇಷ್ಟು ವರ್ಷ ಯಾಕೆ ಇದನ್ನ ಯಾವಾಗ ಚರ್ಚೆ ಆಗಿದ್ದು? ಯಾವಾಗ ಡೈರೆಕ್ಟಿವ್ ಪ್ರಿನ್ಸಿಪಲ್ ತಂದಂತದ್ದು? ಸರ್, ಯಾವಾಗ ಸುಪ್ರೀಂ ಕೋರ್ಟ್ ನೀವು ರಚಿಸಿದ ಸಮಿತಿ ಬೇಡ ಮಾತಾಡ್ತೀನಿ. ರಮೇಶ್ ಬಾಬು ಅವ್ರು ಅವಾಗ್ಲೇ ಮಾತನಾಡ್ಬೇಕಾದ್ರೆ ಒಂದು ಮಾತು ಹೇಳಿದ್ರು, ಇದು ಕೆಲವೊಂದಷ್ಟು ಆರ್ಟಿಕಲ್ಗಳ ವಿರುದ್ಧ ಆಗುತ್ತೆ ಅನ್ನೋ ಕಾರಣಕ್ಕೆ
ನಾವು ಇದ್ರ ಬಗ್ಗೆ ನಾವು ಏನು ಚರ್ಚೆನೂ ಮಾಡಲಿಲ್ಲ, ಇದ್ರ ಬಗ್ಗೆ ನಾವೇನು ಪ್ರಯತ್ನ ಮಾಡಲಿಲ್ಲ ಅಂತ ನಾನು ಅದನ್ನು ಸ್ವೀಕರಿಸ್ತೀನಿ. ಹೀಸ್ ರೈಟ್. Some of the provisions and articles of the Constitution are contradictory in nature to the provisions and elements of the Uniform Civil Code. ಒಂದ್ ನಿಮಿಷ ಸರ್, ಅಲ್ಲ ರಮೇಶ್ ಬಾಬು ಅವರು ಉತ್ತರ ಕೊಡಕ್ಕೆ ಹೇಳ್ತೀನಿ. ಪ್ರಶ್ನೆ ಇರೋದು ಅವ್ರಿಗಪ್ಪ. ಸರ್, ಮಾನವ ಹಕ್ಕಿನ ಉಲ್ಲಂಘನೆ ಆಗೋದ್ರೆ ಸಂವಿಧಾನದಲ್ಲಿ ಅದಕ್ಕೆ ಅವಕಾಶ ಇದೆ ಅಂತ ಸಮಜಾಯಿಸಿ ಕೊಡಕ್ಕಾಗತ್ತೆ ಸರ್. ಒಬ್ರು ಮಹಿಳೆಗೆ ಫಾರ್ ಎಕ್ಸಾಂಪಲ್ ಸರ್, ಹಿಂದೂ ಮನೆ ಪಿತ್ರಾರ್ಜಿತ ಆಸ್ತಿಯ ಒಂದು ಸ್ವೀಕೃತಿಗೂ ಮುಸ್ಲಿಂ ಮನೆಯ ಪಿತ್ರಾರ್ಜಿತ ಆಸ್ತಿಯ ಸ್ವೀಕೃತಿಗೂ ಅದರಲ್ಲಿ ಮಹಿಳೆಗೆ ಇರುವಂತ ಒಂದು ಪಾತ್ರ, ಅದರ ಪ್ರಮಾಣ, ಅಸಮಾನತೆ ನಿಮಗೆ ಕಾಣಲಿಲ್ವಾ ಸರ್? ಮೊದಲನೇದು ಏಕರೂಪ ನಾಗರಿಕ ಸಂಹಿತೆ, ಯೂನಿಫಾರ್ಮ್ ಸಿವಿಲ್ ಕೋಡ್. Yes, sir. ಇದನ್ನ ನೀವು ಯಾವುದೋ ಒಂದು ಸಮುದಾಯದ ಮಹಿಳೆಯರಿಗೆ ಹೋಲಿಕೆ ಮಾಡ್ಕೊಂಡು ಸಮೀಕರಿಸಿ ಮಾತಾಡ್ತಾ ಇರ್ತಕ್ಕಂಥದ್ದೇ ಮೊದಲನೇ ತಪ್ಪು. ದಯಮಾಡಿ ನೋಡಿ, ಕಾಂಗ್ರೆಸ್ ಪಕ್ಷ ಬಹಳ ಸ್ಪಷ್ಟ ಇದೆ. ಈ ದೇಶದಲ್ಲಿ ಮಹಿಳೆಯರಿಗೆ ಈಕ್ವಾಲಿಟಿ, ಸಮಾನತೆ ಕೊಡಬೇಕು. ಮತ್ತು ರಾಮ್ ಮನೋಹರ್ ಲೋಹಿಯಾರವರ ಚಿಂತನೆಗಳಿಗೆ ಅನುಗುಣವಾಗಿ ಮಹಿಳೆಯರಿಗೆ ಸಮಾನಾಂತರ ಹಕ್ಕು ಕೊಡಬೇಕು, ವಿದ್ಯೆ ಕೊಡಬೇಕು, ಆಸ್ತಿಯಲ್ಲಿ ಪಾಲು ಕೊಡಬೇಕು. ಇವೆಲ್ಲ ಕಾಂಗ್ರೆಸ್ ಪಕ್ಷದ ನಿಲುವು. ನೀವು ತಲಾಕ್ ವಿಷಯದಲ್ಲಿ ಅಫ್ಕೋರ್ಸ್ ಇಸ್ಲಾಂ ಧರ್ಮದಲ್ಲಿ ಮುಸ್ಲ್ಮಾನ್ ವೈಯಕ್ತಿಕ ಕಾನೂನಲ್ಲಿರ್ತಕ್ಕಂಥ ಕೆಲವು ಷರತ್ತುಗಳು ಮುಸಲ್ಮಾನ್ ಮಹಿಳೆಯರಿಗೆ ಮತ್ತು ಅಲ್ಲಿರ್ತಕ್ಕಂಥ ಮುಸಲ್ಮಾನಿಗೆ ಅಪ್ಲಿಕಬಲ್ ಅನ್ನೋದು ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ನಾನು ಅದಿಲ್ಲ ಅಂತ ಡಿಸ್ಪ್ಯೂಟ್ ಮಾಡೋದಿಲ್ಲ. ಆಗಲೇ ನನ್ನ ಸ್ನೇಹಿತರು ಶಾಬಾನು ಪ್ರಕರಣವನ್ನು ಪ್ರಸ್ತಾಪ ಮಾಡಿದ್ರು. ಸುಪ್ರೀಂ ಕೋರ್ಟಲ್ಲಿ ಶಾಬಾನು ಪ್ರಕರಣ ಬಂದಂಥದ್ದು ಯಾವ ಕಾನೂನಿನ ಅಡಿನಲ್ಲಿ ಅವರಿಗೆ ಇದನ್ನು ಜೀವನಾಂಶ ಕೊಡಬೇಕು ಅಂತ ಆರ್ಡರ್ ಆಯಿತು? ಬಹುತೇಕ ಇಲ್ಲೆಲ್ಲ ತಪ್ಪು ಚರ್ಚೆ ಆಗ್ತಾ ಇದೆ. CRPC 125 ಅದು ಅವತ್ತು ಇದೆ. ಎಸ್, CRPC 125 ಅವತ್ತು ಇದೆ, ಇವತ್ತು ಇದೆ. ಅಡ್ಡಡಿನಲ್ಲಿ ಮುಸಲ್ಮಾನ್ ಮಹಿಳೆಯರಿಗೆ ಜೀವನಾಂಶ ಕೊಟ್ಟಂಥ ಸಂದರ್ಭದಲ್ಲಿ ದಟ್ ಟೈಮ್ ಶಾಬಾನು ಏಜ್ ಎಷ್ಟು? 73 ಇಯರ್ಸು. ಅವ್ರ ಹಸ್ಬೆಂಡ್ ಯಾರು? ಈ ವಾಸ್ ಎನ್ ಅಡ್ವೊಕೇಟ್. ಸುಪ್ರೀಂ ಕೋರ್ಟು 125 CRPC ಅಡಿನಲ್ಲಿ ಕೊಟ್ಟಿರ್ತಕ್ಕಂಥ ಟ್ರಯಲ್ ಕೋರ್ಟ್ ಮಾಡಿರ್ತಕ್ಕಂಥ ಆದೇಶ ಸರಿ ಇದೆ ಅಂತೇಳಿ ಅಪೋಲ್ಡ್ ಮಾಡಿದ್ರು. ಅದಾದಮೇಲೆ ಸಾಕಷ್ಟು ಚರ್ಚೆ ಆಯಿತು. ಮತ್ತು ಅದನ್ನು ಈ ಇಸ್ಲಾಂ ಕಾನೂನಿಗೆ 125 ಅಪ್ಲಿಕಬಲ್ ಅಲ್ಲ ಅಂತೇಳಿ ಒಂದು ತಿದ್ದುಪಡಿ ಆಗಬೇಕಂತಾಯಿತು. ತಿದ್ದುಪಡಿ ಕಾಂಗ್ರೆಸ್ ಸರ್ಕಾರನೇ ಮಾಡ್ತು. ನಾನು ಇಲ್ಲ ಅಂತ ನಿರಾಕರಣೆ ಮಾಡಲ್ಲ. ಇವತ್ತು ಪ್ರಶ್ನೆ ಅದಲ್ಲ. ಪ್ರಶ್ನೆನೇ ಅದು. ಸರ್, ಪ್ರಶ್ನೆನೇ ಅದು. ಕೇಳಿ, ಅನ್ವಯಿಸಿದ್ದು ಯಾಕೆ ಮುಸ್ಲಿಂ ಮಹಿಳೆಯರಿಗೆ ಮಾತ್ರ ಅನ್ವಯಿಸಕ್ಕಾಗೋದಿಲ್ಲ? ಇದು ನ್ಯಾಯ ಪ್ಲೀಸ್. ಸನ್ಮಾನ್ಯ ನಿಖಿಲ್ ಜೋಶಿರವರೆಗೂ ಸಹ ಭಾರತೀಯ ಜನತಾ ಪಕ್ಷದಷ್ಟು ಆಸಕ್ತಿ ಇದೆ ಅಂತ ನನಗೆ ಗೊತ್ತಿರಲಿಲ್ಲ. ನಿಮ್ಗೆ ಉತ್ತರ ಕೊಡಕ್ಕೆ ಅವಕಾಶ ಕೊಡಿ, ಹೇಳ್ತೀನಿ ಸರ್. ಪಲಾಯನವಾದ ಮಾಡಲ್ಲ ಅಂತ ಹೇಳ್ಕೊಂಡೆ ಮಾಡ್ಬಿಡ್ತೀರಿ ನೀವು. ಬನ್ನಿ ಪಾಯಿಂಟ್ಗೆ. ನನ್ನ ಪಲಾಯನವಾದ ಅಲ್ಲ, ಪಲಾಯನವಾದ ಉತ್ತರ ಕೊಡಕ್ ಬಿಡಿ. ನೀವು ಪಲಾಯನವಾದ ಬನ್ನಿ ಸರ್. ನೋಡಿ, ನಾನು ಹೇಳಕ್ ಕೊಟ್ಟಿರ್ತಕ್ಕಂಥದ್ದು ಕಾಮನ್ ಸಿವಿಲ್ ಕೋಡ್, ಯೂನಿಫಾರ್ಮ್ ಸಿವಿಲ್ ಕೋಡ್ ತಂದಂಥ ಸಂದರ್ಭದಲ್ಲಿ ನೀವು ಒಂದು ಮುಸಲ್ಮಾನ್ ಜನಾಂಗದ ಒಂದು ಮಹಿಳೆಯದು ಏನು ಜೀವನಾಂಶ, ತಲಾಕು ಅದೆಲ್ಲ ಇಶ್ಯೂ. ನೀವು ಹಿಂದೂ ಆ್ಯಕ್ಟ್ ಇರ್ಬೋದು, ಸಕ್ಸಿಷನ್ ಆ್ಯಕ್ಟ್ ಇರ್ಬೋದು, ಸ್ಪೆಷಲ್ ಮ್ಯಾರೇಜ್ ಆ್ಯಕ್ಟ್ ಇರ್ಬೋದು, ಕ್ರಿಶ್ಚಿಯನ್ ಆ್ಯಕ್ಟ್ ಇರ್ಬೋದು, ಇವೆಲ್ಲ ಕಾಯ್ದೆಗಳ ಮೂಲಕ್ಕೆ ಕುತ್ತು ಬರುತ್ತೆ, ಧಕ್ಕೆ ಬರುತ್ತೆ ಅನ್ನೋದು ಇವತ್ತು ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಹಿಂದೆನೂ ಚರ್ಚೆ ಆಗಿರ್ತಕ್ಕಂಥದ್ದು, ಇವತ್ತು ಚರ್ಚೆ ಆಗಿರ್ತಕ್ಕಂಥದ್ದು. ಅದಕ್ಕೋಸ್ಕರ ಹೇಳಿದ್ದು ನಾನು, ಅದೆಲ್ಲ ಮೂಲ ಪ್ರಶ್ನೆ ಅಂತ ಹೇಳಿದ್ದು ನಾನು. ಅಂದರೆ ಅದು ಇಂಪಾರ್ಟೆಂಟ್ ಅಲ್ಲ. ಇಂಪಾರ್ಟೆಂಟ್ ಯಾವ ಕಾರಣಕ್ಕೆ ಇದು ವಿರೋಧ ಆಗ್ತಾ ಇದೆ ನಾನು ಹೇಳಿದಂಥದ್ದು. ನಾನು ಹೇಳಕ್ ಕೊಟ್ಟಂಥದ್ದು, ನೀವು ತಲಾಕ್ದೊಂದು ಅಂಶ ಇರ್ಬೋದು, ಇಲ್ಲ ನಾನು ಹೇಳಲ್ಲ, ನಿರಾಕರಣೆ ಮಾಡಲ್ಲ. ಬಟ್ ಪ್ರಮುಖವಾಗಿ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು, ನಮಗೆ ಸಂವಿಧಾನದ ಅಡಿನಲ್ಲಿ ಪ್ರತಿಯೊಂದು ಧರ್ಮಕ್ಕೆ ಮೂಲಭೂತ ಹಕ್ಕುಗಳನ್ನ ಏನು ಕೊಟ್ಟಿದ್ದೀರಾ, ಕಲಂ ಆರ್ಟಿಕಲ್ 25 ಇರ್ಬೋದು, ಆರ್ಟಿಕಲ್ 29 ಇರ್ಬೋದು. ನಮ್ಮ ಹಿಂದೂಗಳಿರ್ಬೋದು, ಬೌದ್ಧರಿರ್ಬೋದು, ಜೈನರಿರ್ಬೋದು, ಸಿಖ್ರಿರ್ಬೋದು, ಮುಸಲ್ಮಾನರಿರ್ಬೋದು, ನಮ್ಮ ಧಾರ್ಮಿಕ ಆಚರಣೆಗೆ ಏನು ಮೂಲಭೂತ ಹಕ್ಕುಗಳನ್ನ ಕೊಟ್ಟಿದ್ದೀರಾ, ಅದರಡಿನಲ್ಲಿ ಏನೇನು ಕಾನೂನುಗಳು, ಸಕ್ಸಿಷನ್ ಆ್ಯಕ್ಟ್ ಇರ್ಬೋದು, ಹಿಂದೂ ಮ್ಯಾರೇಜ್ ಆ್ಯಕ್ಟ್ ಇರ್ಬೋದು, ಹಿಂದೂ ಮೇಂಟೆನೆನ್ಸ್ ಆ್ಯಕ್ಟ್ ಇರ್ಬೋದು, ವುಮೆನ್ ಮೇಂಟೆನೆನ್ಸ್ ಆ್ಯಕ್ಟ್ ಇರ್ಬೋದು, ವುಮೆನ್ ಆ್ಯಂಡ್ ಚೈಲ್ಡ್ ಮೇಂಟೆನೆನ್ಸ್ ಆ್ಯಕ್ಟ್ ಇರ್ಬೋದು, ಇವೆಲ್ಲ ಕಾಯ್ದೆ ಅಡಿನಲ್ಲಿ ನಮ್ಗೆ ಇರ್ತಕ್ಕಂಥ ಕಾನೂನುಗಳಿಗೆ ಧಕ್ಕೆ ಬರುತ್ತೆ ಅನ್ನೋ ಕಾರಣಕ್ಕೆ ಇದ್ರ ಚರ್ಚೆ ಆಗ್ತಾ ಇರ್ತಕ್ಕಂಥದ್ದು. ಆಗಲಿ, ಚರ್ಚೆ ಆಗೋದು ತಪ್ಪು ನಾನು ಹೇಳೋದಿಲ್ಲ. ಕಾಂಗ್ರೆಸ್ ಪಾರ್ಟಿ ಇದನ್ನ ಸಮರ್ಥನೆ ಮಾಡ್ತಾ ಇರ್ತಕ್ಕಂಥದ್ದು. ನೀವು ಮಹಿಳೆಯರಿಗೆ ಹಕ್ಕುಗಳು ಕೊಡೋದಕ್ಕೆ ವಿರುದ್ಧ ನೋ, ಕಾಂಗ್ರೆಸ್ ಪಾರ್ಟಿ ಯಾವತ್ತೂ ವಿಚಾರದಲ್ಲಿ ಇಲ್ಲ. ಅವತ್ತು ಜಜ್ಮೆಂಟ್ ಆಗಿದೆ, ಅದರ ಮೇಲೆ ತೀರ್ಪಾಗಿದೆ, ಅಮೆಂಡ್ಮೆಂಟ್ ಆಗಿದೆ, ವಿ ಆರ್ ಅಕ್ಸೆಪ್ಟಿಂಗ್. ಇವತ್ತು 125 CRPCನಲ್ಲಿ ಇವತ್ತು ಮೇಂಟೆನ್ಸ್ ಕೊಡ್ತಾ ಇದ್ದಾರೆ. ಮುಸಲ್ಮಾನ್ ಮಹಿಳೆಯರಿಗೂ 125 ಮೇಂಟೆನ್ಸ್ ಕೊಡ್ತಾ ಇದ್ದಾರೆ ಇವನ್ ಟುಡೇ. ಆಸ್ ಅಡ್ವೊಕೇಟ್ ಐ ಆಮ್ ಟೆಲಿಂಗ್,
ನೀವು ಅದೊಂದಿಟ್ಕೊಂಡು ಅದೊಂದೇ ಕಾರಣ UCC ತರೋದಕ್ಕೆ ಯೂನಿಫಾರ್ಮ್ ಸಿವಿಲ್ ಕೋಡ್, ಅದು ನಾನು ಹೇಳ್ತಾ ಇರ್ತಕ್ಕಂಥದ್ದು. ಕಾಂಗ್ರೆಸ್ ಪಾರ್ಟಿ ಬಹಳ ಸ್ಪಷ್ಟ ಇದೆ. ನಾವು ಹೇಳ್ತಾ ಇರ್ತಕ್ಕಂಥದ್ದು ಸಂವಿಧಾನದ ಅಡಿನಲ್ಲಿ ನಮ್ಮ ಮೂಲಭೂತ ಹಕ್ಕುಗಳನ್ನ ನಮ್ಗೇನು ಕೊಟ್ಟಿದ್ದಾರೆ ಅದಕ್ಕೆ ಧಕ್ಕೆ ಆಗೋ ರೀತಿಯಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಬದಲಾವಣೆ ಆಗಬಾರ್ದು ಅನ್ನೋದು ಬಿಟ್ಟರೆ ಚರ್ಚೆ ಆಗಲಿ. ಇವತ್ತು ನಿಮ್ಮ ಲಾ ಕಮಿಷನ್ 2018ರಲ್ಲಿ ರಿಪೋರ್ಟ್ ಕೊಟ್ಟಿದ್ದು ಯಾಕೆ ನೀವು ಚರ್ಚೆ ಮಾಡ್ತಾ ಇಲ್ಲ? ಇವತ್ತು ಯಾಕೆ ನೀವು ಚುನಾವಣೆ ಹತ್ರ ಇದ್ದಾಗ ಇದನ್ನು ವಿಷಯ ಎತ್ಕೊಂಡಿದ್ದೀರಾ? ನೀವು ಯಾಕೆ 2 ಸಲ ಪಾರ್ಲಿಮೆಂಟಲ್ಲಿ ಇಟ್ಬಿಟ್ಟು ಯಾಕೆ ವಾಪಸ್ ತಗೊಂಡ್ರಿ? 1998ರಲ್ಲಿ ನಿಮ್ಮ ಮ್ಯಾನಿಫೆಸ್ಟೋ ಇತ್ತು, ನೀವು ಈಗಾಗಲೇ 3 ಸಲ ಅಧಿಕಾರಕ್ಕೆ ಬಂದ್ರಿ. ವಾಜಪೇಯಿ ಸರ್ಕಾರ ಇತ್ತು, ಮೋದಿರವರು 2 ಸಲ ಸರ್ಕಾರಕ್ಕೆ ಬಂತು, ಯಾಕೆ ತರಲಿಲ್ಲ? ಹಾಗಾಗಿ ನೀವು ಯಾವುದೋ ಒಂದು ಸಮುದಾಯ ಇಟ್ಕೊಂಡು ಬರೀ ತಲಾಕ್ ಅಂತ ಇಶ್ಯೂ ಇಟ್ಕೊಂಡು ಮಾತಾಡೋಂಥದ್ದು ಒಂದು ಸಮುದಾಯ ಟಾರ್ಗೆಟ್ ಮಾಡೋದಲ್ಲ. ನಾನು ಹೇಳಿದ್ರಿ ಡಿವೋರ್ಸ್, ಸಕ್ಸೆಷನ್, ಎಲ್ಲ ಇದೆ, ಅಡಾಪ್ಷನ್, ಮ್ಯಾರೇಜ್, ಎಲ್ಲ ಸಮುದಾಯದ ಒಳಗೊಂಡಂತೆ ಕಾಯ್ದೆಗಳು ಎಲ್ಲ ಸಮುದಾಯಕ್ಕೂ ಇದೆ. ಅದನ್ನ ಚರ್ಚೆ ಆಗ್ಲಿ ಅಂತ ಹೇಳಿದ್ ನಾನು. ಬಾಬು ಸರ್, ಚರ್ಚೆ ಆಗ್ಲಿ ನೀವು ಅನ್ಕೊಳ್ಳೋದಕ್ಕೆ ನೀವ್ ಏನ್ ಬೇಕಾದ್ರೆ ಅನ್ಕೋಬಹುದು. ನನ್ನ ಆಸಕ್ತಿ ಇರೋದು ಈ ದೇಶದ ನಾಗರಿಕರ ಪರವಾಗಿ. ನನ್ನ ಆಸಕ್ತಿ ಇರೋದು ಒಂದು ಸಮಾನತೆಯ ಸೃಷ್ಟಿ, ಅದರ ಕಲ್ಪನೆ, ಅದರ ಅನುಷ್ಠಾನದ ಪರವಾಗಿ. ಸರ್ ಸಿಂಪಲ್ ಕೇಳ್ತೀನಿ, ನೀವು ಮದುವೆ ಆಗ್ಬೇಕಾ? ನೀವು ಒಟ್ಟಿಗೆ ಕೂತ್ಕೊಂಡು ಮದುವೆ ಆಗ್ತಿರೋ, ಬೇರೆ ಆಗ್ತಿರೋ, ಶೂಸ್ ಹಾಕೊಂಡು ಆಗ್ತಿರೋ, ಪಂಚೆ ಉಟ್ಕೊಂಡು ಆಗ್ತಿರೋ, ಅದು ನಿಮಗೆ ಬಿಟ್ಟಿರೋದು. ಆಯ್ತಾ? ದಟ್ ಇಸ್ ಪರ್ಸನಲ್ ಲಾ, ದಟ್ ಇಸ್ ಯುವರ್ ಕಲ್ಚರ್. ಅದರಲ್ಲಿರುವಂತಹ ಭಿನ್ನತೆಯನ್ನ ಕಾಪಾಡ್ಕೊಳ್ಳೋದಕ್ಕೆ ಆರ್ಟಿಕಲ್ 29 ನಿಮಗೆ ಹಕ್ಕನ್ನ ಕೊಡುತ್ತೆ. ಆದರೆ ನೀವು ವಿಚ್ಛೇದನೆ ಪಡ್ಕೋಬೇಕು, ಅದಕ್ಕೆ ಒಂದು ಕಾನೂನಾತ್ಮಕ ಮಾನ್ಯತೆ ಬೇಕು ಅಂದ್ರೆ there has to be only one way for it, sir. You want legal ratification? There has to be only one court. You are wrong. You are wrong. ನಾನು ರಮೇಶ್ ಬಾಬು ಅವ್ರಿಗೆ ಕೇಳಿದ್ದೀನಿ. ಲೀಗಲ್ ರೇಟಿಫಿಕೇಶನ್ಗೆ ಕೋರ್ಟ್ ಬೇಕಾ ಬೇಡವಾ? ನಿಮ್ಮ ಪಾಯಿಂಟ್ ತಪ್ಪಿದೆ. ಯಾಕೆ ಈ ಮಾತನ್ನು ಹೇಳ್ತೀನಿ ಅಂದ್ರೆ, ಯಾವುದೇ ಗಂಡು ಅಥವಾ ಹೆಣ್ಣು ನೀವು ಹಿಂದೂ ಲಾನಲ್ಲಿ ಮದುವೆ ಆಗಿದ್ರೆ ಹಿಂದೂ ಲಾನಲ್ಲೇ ಡೈವರ್ಸ್ ಆಗಬೇಕು. ಒಂದು ಪಕ್ಷ ಒಬ್ಬ ಕ್ರಿಶ್ಚಿಯನ್ ಒಬ್ಬ ಹಿಂದೂ, ಒಂದು ನಿಮಿಷ ನಾನು ಮುಗಿಸ್ತೀನಿ. ಇಲ್ಲೇ ಇರೋದು ಸಮಸ್ಯೆ, ನಾನು ಮುಗಿಸಕ್ ಬಿಡ್ಲಿಲ್ಲ ತಾವು. ಈಗ ಯಾರೋ ಒಬ್ಬ ಕ್ರಿಶ್ಚಿಯನ್ ಒಬ್ಬ ಹಿಂದೂ ಮದುವೆ ಆಗಿರ್ತಾನೆ ಅಂತ ಇಟ್ಕೊಳ್ಳಿ, ದೇ ಕಮ್ಸ್ ಅಂಡರ್ ಸ್ಪೆಷಲ್ ಮ್ಯಾರೇಜ್ ಆಕ್ಟ್. ದಟ್ ಈಸ್ ವಾಟ್ ಐ ಆಮ್ ಟೆಲಿಂಗ್. ಈಗ ನಿಮಗೆ ಮುಸಲ್ಮಾನು ಅವ್ರು ಮುಸಲ್ಮಾನ್ ಇಸ್ಲಾಂನಲ್ಲಿ ಮದುವೆ ಆದಾಗ ಇಸ್ಲಾಂನಲ್ಲೇ ಡೈವರ್ಸ್ ಆಗ್ಬೇಕು ಅವರು. ಇದು ನಾವು ಪ್ರಾಕ್ಟೀಸ್ ಈಗಿರ್ತಕ್ಕಂಥದ್ದು ಪ್ರಾಕ್ಟೀಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇಸ್ಲಾಂ ಲಾ ನಲ್ಲಿ ಡೈವರ್ಸ್ ಆಗ್ಬೇಕು ಅಂದ್ರೆ ಅದು ಟ್ರಿಪಲ್ ತಲಾಕ್ ಅಂತ ಬಂತು ಅಂದ್ರೆ ಮುಗ್ದೇ ಹೋಯ್ತಲ್ಲ. ಇಸ್ಲಾಂ ಲಾ ಆಯ್ತಲ್ಲ ಅಲ್ಲಿ ಮಹಿಳೆಗೆ. ಇಲ್ಲಿ ಚರ್ಚೆ ಕೋರ್ಟ್ ಮೂಲಕ ಆಗ್ಬೇಕು, ಕೋರ್ಟ್ ಮೂಲಕ ಆಗ್ಬೇಕು, SMS ಮೂಲಕ ಆಗ್ಬಾರ್ದು, ಪೇಪರ್ ಅಲ್ಲಿ ಬರ್ದು ಬಾಗಲ್ ಕೆಳಗೆ ನನಗೆ ಅರ್ಥ ಆಗದೆ ನಿಖಿಲ್ ಪ್ರಶ್ನೆ ಇರ್ತಕ್ಕಂಥದ್ದು. ನಾನು ನಮ್ಮ ಇಬ್ಬರು ಸ್ನೇಹಿತರ ಮಾತು ಕೇಳಿದೆ, ನಿಮ್ಮ ಪ್ರಶ್ನೆಗಳನ್ನು ಕೇಳಿದೆ. ನಾನು ಇಲ್ಲಿ ಪ್ರಶ್ನೆ ಇರ್ತಕ್ಕಂಥದ್ದು ಸಂವಿಧಾನಕರ್ತರು ಅದು ಏನು ಆಶಯ ಇತ್ತು ಅಂತಕ್ಕಂಥದ್ದು ಮೂಲ ಆಶಯ. ಒಂದು ನಾಗರಿಕ ಸಮಾಜ ಎಲ್ಲ ಒಂದು ಇಡೀ ದೇಶಕ್ಕೆ ಸಂಬಂಧಪಟ್ಟಂಥ ಒಂದು ಕಾನೂನಿನ ಅಡಿ ಒಳಗಡೆ ಒಂದು ಸಂವಿಧಾನ, ಒಂದು ನಾಗರಿಕ ಸಮಾಜಕ್ಕೆ ಬೇಕಾಗಿರ್ತಕ್ಕಂಥ ಮೂಲಭೂತವಾಗಿ ಒಂದಷ್ಟು ಸಂಗತಿಗಳಿರ್ತವೆ. ಈಗ ಉದಾಹರಣೆ, ಸೋಲಿಗರಲ್ಲಿ 10 ವಯಸ್ಸಿಗೆ ಮದುವೆ ಆಗ್ತಾರೆ. ಸೋಲಿಗರಲ್ಲಿ 10 ವಯಸ್ಸಿಗೆ ಮದುವೆ ಆಗ್ತಾರೆ. ಚೈಲ್ಡ್ ಮ್ಯಾರೇಜ್ ಆ್ಯಕ್ಟ್ ಅಂತ. ಹಿಂಗೆ ದೇಶ ಯಾವ ಥರ ನಾವು ನಡೆಸ್ಕೊಂಡು ಹೋಗ್ತಾ ಇರಬೇಕು? ಪ್ರತಿಯೊಬ್ಬರ ಧಾರ್ಮಿಕ ನಂಬಿಕೆ, ಪ್ರತಿಯೊಬ್ಬರ ವೈಯಕ್ತಿಕ ನಂಬಿಕೆ ಮೇಲೇ ದೇಶ ಹೋಗ್ಬೇಕು. ದೇಶ ಸಂವಿಧಾನದ ಮೇಲೆ, ಕಾನೂನಿನ ಅಡಿಯಲ್ಲಿ ಹೋಗ್ಬೇಕು. ಎಲ್ಲಿ ತನಕ ದೇಶ ಈ ಥರ ನಾವು ಟೇಕನ್ ಇನ್ ಟು ಗ್ರಾಂಟೆಡ್ ಅಂತ ಆಗ್ಬಿಟ್ಟು ಒಂದು ಕಾನೂನಿನ ಒಳಗಡೆ ವ್ಯಾಪ್ತಿ ಬರದೆ ಎಲ್ಲಿ ತನಕ ಸಾಧ್ಯ ಆಗ್ತಾ ಹೋಗ್ತದೆ? ಅದು ಪಾಲಿಗಮಿ ಬಗ್ಗೆ ಇರ್ಬೋದು, ಮಾನೋಗಮಿ ಬಗ್ಗೆ ಇರ್ಬೋದು. ಎಲ್ಲಿ ತನಕ ಒಂದು ಸರ್ಕಾರ, ಒಂದು ದೇಶ ಸಂವಿಧಾನ ಕೇಳ್ತಾ ಇರ್ತಕ್ಕಂಥದ್ದು, ಡೈರೆಕ್ಟಿವ್ ಪ್ರಿನ್ಸಿಪಲ್ ಅವರು ಕೇಳಿ ಸಂವಿಧಾನ ಕರ್ತರು ರಚನೆ ಮಾಡಿದಂಥ ಸಂದರ್ಭದಲ್ಲಿ ಅವ್ರ ಆಶಯ ಇರ್ಬೋದು. 70 ವರ್ಷಗಳ ಕಾಲ ನಾವು ಅದನ್ನು ಹ್ಯಾಮಾರಿಸ್ಕೊಂಡ್ಬಿಟ್ಟು ದೇಶವನ್ನ ತೆಗೆದುಕೊಂಡು ಜಗತ್ತಲ್ಲಿ ದೊಡ್ಡ ದೇಶ ಮಾಡಬೇಕು ಅಂತ ಹೋದಂಥದ್ರಲ್ಲಿ ಯಾವ ನಾಗರಿಕ ಸಮಾಜದಲ್ಲಿ ನಾವು ಇರ್ತೀವಿ? ನಾವು ಎಲ್ಲರೂ ಕಡೆ ಪರಿವರ್ತನೆ ಅನ್ನೋದಾಗಬೇಕಲ್ವಾ? ಯಾರ ಧಾರ್ಮಿಕ ಹಕ್ಕು ಈ ಕಾನೂನಿನ ಅಡೆ ಆಗುತ್ತೆ? ಯಾವ ವ್ಯಕ್ತಿಗೆ
ಅವನ ಧಾರ್ಮಿಕ ನಂಬಿಕೆ ಆಚರಣೆ ತಪ್ಪಾಗತ್ತೇಳಿ. ಇದು ಇರ್ತಕ್ಕಂಥದ್ದು ದೇಶದ ವೈಯಕ್ತಿಕ ಕಾನೂನು ಒಳಗಡೆ. ಮದುವೆಗೆ ಸಂಬಂಧಪಟ್ಟಂಗೆ, ಆಸ್ತಿಗೆ ಸಂಬಂಧಪಟ್ಟಂಗೆ, ದೇಶದ ಮಿಕ್ಕ ಸಂಬಂಧಕ್ಕೆ ಅವರ ಜೆಂಡರ್ ಬಗ್ಗೆ 3-4 ಜೆಂಡರ್ ಬಗ್ಗೆ ಈ 4-5 ಅಂಶ. ಆದ್ರೆ ಒಂದು ಪ್ರಶ್ನೆ ನನಗೆ ಅರ್ಥ ನಮ್ಮಲ್ಲಿರುವಂತ ಆತಂಕ ಮತ್ತೆ ಗೊಂದಲವನ್ನ ನಿವಾರಣೆ ಮಾಡಿ ಕೇಂದ್ರ ಸರ್ಕಾರ ಏನ್ ಮಾಡ್ಬೇಕು ಅಂದ್ರೆ UCC ಯಾವ ವಿಷಯಗಳಿಗೆ ಅನ್ವಯ ಆಗುತ್ತೆ, ಸರ್ಕಾರದ ಹಸ್ತಕ್ಷೇಪ ಅಥವಾ ಪಾತ್ರ ಪ್ರಮಾಣ ಯಾವ ವಿಷಯದಲ್ಲಿ ಎಷ್ಟಿರುತ್ತೆ ಅನ್ನೋ ಸ್ಪಷ್ಟ ಉಲ್ಲೇಖ ಒಂದು ಶ್ವೇತಪತ್ರ ಹೊರಡಿಸ್ಬಿಡಿ. ಇದು ಒಳ್ಳೆ ಮಾತು. ಅಬ್ದುಲ್ ರಜಾಕ್ ಅವ್ರಿಗೆ, ರಮೇಶ್ ಬಾಬು ಅವ್ರಿಗೆ ಪ್ರಶ್ನೆ ಬೇಡ, ಕೊಟ್ಬಿಡಿ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ. ಒಂದ್ ನಿಮಿಷ ರಜಾಕ್, ಒಂದ್ ನಿಮಿಷ. ಬಹಳ ಒಳ್ಳೆ ಮಾತನ್ನು ಹೇಳಿದ್ರಿ ನೀವು. ಈಗೇನು ನಾವು ಏನು ಅವಸ್ಥೆಯವರು ಏನು ಲಾ ಕಮಿಷನ್ ಕೇಳಿರೋದೇ ಇದ್ದಾನೆ. ಲಾ ಕಮಿಷನ್ ಏನಕ್ಕೆ ಕೇಳ್ತು ಅಂತಂದ್ರೆ ಜನಗಳ ಒಪಿನಿಯನ್ ಕೊಡಿ ಅಂದ್ರೆ ಕಾನೂನು ಮಾಡಕ್ಕೆಲ್ಲ ಕೇಳಿದಂಥದ್ದು. ಯಾವ ನೀವು ಚೌಕಟ್ಟು ಅಂತ ಆಗ್ತಿರಲ್ಲ, ಈಗ ಡಿಬೇಟ್ ಮುಂದೆ ಚೌಕಟ್ಟಲ್ಲ, ಜನಗಳ ಮುಂದೆ ಒಂದು ಚರ್ಚೆಗೆ ಚೌಕಟ್ಟು ಕೊಡಬೇಕು. ಇದೇ ನಾಳೆ ಬೆಳಿಗ್ಗೆ ಒಂದು ದಿನದಲ್ಲಿ ಆಗುವಂಥ ಕೆಲಸ ಅಲ್ಲ, ಪ್ರಕ್ರಿಯೆ ಆಗಲ್ಲ. ಇದು ಆಲ್ ಸ್ಟೇಕ್ ಹೋಲ್ಡರ್ಸ್, ಕಟ್ಟ ಕಡೆಯ ವ್ಯಕ್ತಿ ತನಕ ಯಾರಿಗೆ ಅಪನಂಬಿಕೆ ಅಂತಿದೆ, ಯಾರಿಗೆ ನನಗೆ ಕಾನೂನಿನಿಂದ ನನಗೆ ಅಗೌರವ ಆಗತ್ತೆ, ಅನ್ಯಾಯ ಆಗತ್ತೆ ಅಂತ ಆ ಕಟ್ಟ ಕಡೆಯ ವ್ಯಕ್ತಿ ಸ್ಟೇಕ್ ಇರೋ ತನಕ ಅವನ ತನಕ ಇದನ್ನು ಕನ್ವಿನ್ಸ್ ಮಾಡುವಂಥ ಕೆಲಸ ಇದೆ. ಇದು ರಾತ್ರಿ ಬೆಳಿಗ್ಗೆ ಏನನ್ನ ಚುನಾವಣೆ ರಮೇಶ್ ಅಣ್ಣ ಹೇಳ್ದಂಗೆ ನಾಳೆ ಬೆಳಿಗ್ಗೆ ಚುನಾವಣೆ ಮಾಡಿ ಅದು ಮಾಡಕ್ ಸಾಧ್ಯನೇ ಇಲ್ಲ, ಇರೋಂಥದ್ದು ಸಾಧ್ಯನೇ ಇಲ್ಲ. ಆದ್ರೆ ನಾನು ಎಲ್ಲಿ ತನಕ ಕೇಳ್ತೀನಿ ಕೇಳಿ, ನಿದ್ದೆ ಮಾಡಿರೋರ್ನ ಎದ್ದೇಳಿಸ್ಬೋದು, ನಿದ್ದೆ ಮಾಡೋ ತರ ನಟನೆ ಮಾಡೋರನ್ನ, ಈ ಸೂಡೋ ಸೆಕ್ಯುಲರಿಸ್ಟ್ಗಳನ್ನ, ಈ ತರ ವ್ಯಕ್ತಿಗಳನ್ನ ನೀವು ಯಾವಾಗ ದೇಶದಲ್ಲಿ ಸುಧಾರಣೆ, ರಾಮನೋರ್ ಲೂಯಿ ಅಂತ ಇವ್ರು ಹೇಳಿದ್ರಲ್ಲ, ಅವತ್ತಿನ ದಿನ ಎಲ್ಲಿಂದ ಸತಿ ಪದ್ಧತಿಯಿಂದ ತೆಗಿತಕ್ಕಂಥ ಇಲ್ಲಿಂದ ತನಕನೂ ಕೂಡ ಸುಧಾರಣೆ ಮಾಡಬೇಕಾದಂಥ ಸಂದರ್ಭದಲ್ಲೆಲ್ಲ ದೇಶದಲ್ಲಿ ರೆಸೆಂಟ್ಮೆಂಟ್ ಇದ್ದೇ ಇದೆ. ಅದು ನಾಳೆ ರಿಸಲ್ಟ್ಮೆಂಟ್ ಅಂತಕ್ಕಂಥದ್ದು ಈ ಡೆಮಾಕ್ರಸಿಯ ಒಂದು ಪಾರ್ಟ್, ನಮ್ಮ ದೇಶದ ಒಂದು DNA. ಆಯ್ತಪ್ಪ, ನಮಗ್ ಸೂಡೋ ಗೊತ್ತಾಗ್ತಾನೆ ಯಾವ ಸಂಗತಿನ ನಿಮ್ಮೊಂದು ಮಾತು ಹೇಳ್ತೀನಿ ಕೇಳಿ, ನೀವು ರಿಯಲ್ ಸೆಕ್ಯುಲರಿಸ್ಟ್. ಒಂದ್ ವಿಷಯ ಹೇಳ್ತೀನಿ ಕೇಳಿ, ಭಾರತ್ ಮತ್ತೆ ಪಾಕಿಸ್ತಾನ ಯುದ್ಧ ಆಗ್ತದೆ, ಆಯ್ತಾ? ಎನಿಮಿ ಪ್ರಾಪರ್ಟೀಸ್ ಆಕ್ಟ್ ಅಂತ ತರ್ತೀವಿ, ಎನಿಮಿ ಪ್ರಾಪರ್ಟೀಸ್ ಆಕ್ಟ್ ತರ್ತೀವಿ. ಬಾಂಬೆ ಒಳಗಡೆ ಪಾಕಿಸ್ತಾನಕ್ಕೆ ಹೋದದ್ದು ಎನಿಮೀಸ್ ಪ್ರಾಪರ್ಟೀಸ್ ಆ್ಯಕ್ಟ್ಗೆ, ಗೊತ್ತಾಯ್ತಾನೆ? ನಮ್ಮ ದೇಶ ಕಾನೂನು ಮಾಡೋಕ್ಕೆ ಅಂತ ಹೋದರೆ ಇವರು ಎಂತ ಮಾಡ್ತಾರೆ, ವಕ್ಫ್ ಒಳಗಡೆ ಏನು ಮಾಡ್ತಾರೆ? ಇವತ್ತು ತಮಿಳ್ನಾಡಲ್ಲಿ ನಡೀತಿದಲ್ಲ, ನಿಮಗೆ ಗೊತ್ತಾಯ್ತಲ್ಲ ಏನ್ ಮಾಡಿದ್ರೆ ತಮಿಳ್ನಾಡಲ್ಲಿ? 1500 ವರ್ಷ 1500 ವರ್ಷ ಇದಕ್ಕೆ ಅಂತ ಅದೆಲ್ಲ ಉದಾಹರಣೆ. ಇಲ್ಲಿ ಸಮಂಜಸನೇ ಅಲ್ಲ. ದಯವಿಟ್ಟು ಡೋಂಟ್ ಓವರ್ಟೇಕ್ ದಿಸ್ ಡಿಬೇಟ್. ಹೈಜಾಕ್ ಮಾಡಬೇಡಿ ಡಿಬೇಟ್ ಅನ್ನ, ದಯವಿಟ್ಟು ಹೈಜಾಕ್ ಮಾಡಬೇಡಿ ಡಿಬೇಟ್ ಅನ್ನ. ಸರ್ ರಜಾಕ್ ಅವರೇ ನೋಡಿ ಸರ್, ನನ್ನ ಹತ್ರ ಇರೋದು 4 ನಿಮಿಷ. ನಿಮ್ 3 ಜನಕ್ಕೂ 1 ನಿಮಿಷ, ನನಗೂ 1 ನಿಮಿಷ. ದಯವಿಟ್ಟು ಅಶ್ವಿನ್ ಶುರು ಮಾಡಿ. ಸರ್, ಏನು ನಾವು ಏಕರೂಪ ನಾಗರಿಕ ಸಂಹಿತೆ ಹೇಗಿರಬೇಕು ಅಂತ ಅಂದರೆ ಸರ್, ನೀವು ಹೇಳಿದ್ರಲ್ಲ, ಶ್ವೇತಪತ್ರ ಹೊರಡಿಸ್ಬೇಕು. ಅದರಿಂದ ಅನುಕೂಲಗಳು ಅನಾನುಕೂಲಗಳ ಬಗ್ಗೆನೂ ಚರ್ಚೆಗಳಾಗಬೇಕು. ಮತ್ತೆ ಆತಂಕಗಳು ಜನರಲ್ಲಿ ಏನು ಅರಿವು ಮೂಡಿಸೋದಿದೆಯಲ್ಲ ಸರ್, ನಾನು ಪುನಃ ಹೇಳ್ತಿದ್ದೀನಿ, ಅವ್ರನ್ನ ಪುನಃ ಅಂಧಕಾರಕ್ಕೆ ಕಳಿಸ್ಬೇಡಿ. ಆಡಳಿತ ಪಕ್ಷ ಇರ್ಬೋದು, ವಿರೋಧ ಪಕ್ಷಗಳಾಗಿರ್ಬೋದು, ರಾಜಕೀಯ ಮಿಕ್ಸ್ ಮಾಡೋದು ಬೇಡ. ಮತ್ತೆ ಅವ್ರಿಗೆ ಗೊತ್ತಾಗಬೇಕು ಎಲ್ಲ ಧಾರ್ಮಿಕ ಕಾನೂನುಗಳು ಇದರಿಂದ ಅಂತ್ಯಗೊಳ್ಳುತ್ತಾ, ಎಲ್ಲ ಧರ್ಮದವರು ಒಪ್ಕೊಳ್ತಾರ ಹೇಗೆ ಅನ್ನೋದನ್ನ ಅವರು BJP ಅವ್ರು ಮಾಡ್ತಿದ್ದಾರೆ ಅಂದಾಗ BJP ಓಟ್ ಹಾಕೋರು ಎಸ್ ಅನ್ನೋದು, ನಾನ್ BJP ಅವರು ಇದು ತಪ್ಪು ಅನ್ನೋದು ಆಗ್ಬಾರ್ದು. ಯಾಕೆಂದ್ರೆ ದೇಶದ ಐಕ್ಯತೆ ಬಗ್ಗೆ ಇದು ವಿಚಾರ. ಅಬ್ಸಲ್ಯೂಟ್ಲಿ ಅಲ್ಲ ಸರ್, ಎಲ್ಲ ಐಕ್ಯತೆಗೆ ಏಕರೂಪ ಸಂಹಿತೆ ಬೇಕಾ ಅನ್ನೋದು ನನ್ನ ಪ್ರಶ್ನೆ ಅಷ್ಟೇ ಸರ್. ಯಾಕಂದ್ರೆ ಯೂನಿಟಿ ಅಂಡ್ ಡೈವರ್ಸಿಟಿ ಅಂದ್ರೆ ಕಾನೂನಲ್ಲೂ ಡೈವರ್ಸಿಟಿ ಇರಬೇಕು ಅಂತ ಯಾರು ಹೇಳಿಲ್ಲ, ಸಮಾಜದಲ್ಲಿ ಡೈವರ್ಸಿಟಿ ಹೇಳ್ತಾ ಇರೋದು. ವೆರಿ ಸಾರಿ ಟು ಸೇ, ಪ್ಲೀಸ್. ದೇಶದ ನಾಗರಿಕನಾಗಿ, ನಾನೊಬ್ಬ ಪ್ರಜೆಯಾಗಿ ಇದು ಒಳ್ಳೇದಾ ಕೆಟ್ಟದಾ ಅನ್ನೋದು ನನಗೆ ಅರಿವು ಆಗ್ಬೇಕು ಹೊರತು ಅಲ್ಲಿವರೆಗೂ ಇದು ಚರ್ಚೆ ಆಗ್ಲಿ ಸರ್. ಇಲ್ಲ ಅಂತಂದ್ರೆ ಏನಾಗುತ್ತೆ, ನಾನು ಹೇಳನಲ್ಲ, ನಾನು BJP ಓಟ್ ಹಾಕ್ತೀನಿ, BJP ಸರಿ ಇದೆ, ಇಲ್ಲ ನಾನು ಕಾಂಗ್ರೆಸ್ ಹಾಕ್ತೀನಿ, ಕಾಂಗ್ರೆಸ್ ತಪ್ಪಿದೆ ಅನ್ನೋದು ಆಗ್ಬಾರ್ದು. ಯಾಕೆಂದ್ರೆ ಇಲ್ಲೇ ನೋಡಿ, ಒಂದು ಯಾರು ಸರಿ ಅನ್ನೋದಕ್ಕಿಂತ ಏನು ಸರಿ ಅನ್ನೋದು ಬರ್ಬೇಕು. ಇಟ್ಸ್ ನಾಟ್ ಅಬೌಟ್ ಹೂ ಇಸ್ ರೈಟ್,
ಇಟ್ಸ್ ಅಬೌಟ್ ವಾಟ್ ಇಸ್ ರೈಟ್ ಅಲ್ವಾ ಸರ್? ಯಾಕೆಂದ್ರೆ ಒಂದು ಧರ್ಮದವರು ಇನ್ನೊಂದು ಧರ್ಮದ ಬಗ್ಗೆ ಮಾತಾಡಬೇಕಾದ್ರೆ ಈಗ ಹೇಳಿದ್ರು, ಈಗ ನಮ್ಮ ಮುಸ್ಲಿಂ ಚಿಂತಕರು ಪದೇ ಪದೇ ಒಂದು ಮಾತನ್ನು ಹೇಳ್ತಾ ಇದ್ರು, ಜೈ ಬಜರಂಗ ಬಲಿ ಅಂದಾಗ ಓಟ್ ಬರಲ್ಲ ಅಂತ. ಯಾಕೆಂದ್ರೆ ಅದು ಇನ್ನೊಂದು ಧರ್ಮಕ್ಕೆ ಅದು ನೀವೊಂದು ಅವರು ತಪ್ಪಾಗಿ ತಗೊಳ್ತಾರೆ. ಇದೇನು ಪದೇ ಪದೇ ಜೈ ಬಜರಂಗ, ಅದು ಇನ್ನೊಂದು ತಪ್ಪಾಗಿ ಹೋಗ್ಬಿಡುತ್ತೆ ಧರ್ಮಕ್ಕೆ. ಅದರಿಂದ ಅಲ್ಲಲ್ಲ ಯೋಜನೆಗಳ ಬಗ್ಗೆ ಅಭಿವೃದ್ಧಿಗಳ ಬಗ್ಗೆ ಚರ್ಚೆ ಆಗಬೇಕು. ಇವತ್ತಿಗೂ ಕೋರ್ಟ್ ಇದೆ. ಅಕಸ್ಮಾತ್ ನನಗೆ ಜಾತ್ಯತೀತ ಜನತಾದಳ ಮುಸಲ್ಮಾನರು ಒಂದು ನಾವು ಯಾವುದಾದ್ರೂ ಒಂದು ಇವತ್ತು ಇನ್ಹೆರಿಟೆನ್ಸ್ ಕೇಸೇ ನಡೀತಾ ಇರಲಿ, ಇಸ್ಲಾಂ ಧರ್ಮದ ಪ್ರಕಾರ ನಿನಗಿಷ್ಟು ಆಸ್ತಿ ಬಂದಿದೆ ಅಮ್ಮ, ಇಲ್ಲ ನನಗಿದು ಒಪ್ಪಿಗೆ ಇಲ್ಲ ಅಂತ ಅವಳು ಸಹ ಕೋರ್ಟ್ಗೆ ಹೋಗ್ಬೋದು. ಇವತ್ತು ಆ ಕಾನೂನು ಇದೆ. ಈವನ್ ಟುಡೇ ಶಿ ಕ್ಯಾನ್ ಗೋ ಟು ಕೋರ್ಟ್. ಇಲ್ಲ ಇಸ್ಲಾಂ ಧರ್ಮದ ಪ್ರಕಾರನೇ ಇಷ್ಟೇ ಸಿಗೋದು ಅಂತ ಹೇಳಿದ್ರೆ ಆಗಲ್ಲ ಅದು. ಇಫ್ ಶಿ ಡಸ್ ನಾಟ್ ವಾಂಟ್, ಯಾರಿಗಾದ್ರೂ ಬೇಡ ಇದು, ಇಲ್ಲ ನನಗೆ ಇಷ್ಟ ಇಲ್ಲ ಅಂತ ಹೇಳಿದ್ರೆ ಶಿ ಕ್ಯಾನ್ ಆಲ್ವೇಸ್ ಗೋ. ಒಬ್ಬ ಮುಸ್ಲಿಂ ಟ್ರಿಪಲ್ ತಲಾಕ್ ಹೇಳಿದ್ರೆ ಇದು ಮೋದಿಯವ್ರು ತಂದ ಕಾನೂನು ನಂತರ ಅಲ್ಲ. ಇಲ್ಲ ನನಗೆ ಇವನಿಂದ ಡಿವೋರ್ಸ್ ಎಲ್ಲ ಬೇಕಾಗಿರೋದು, ಇವನು ಹೇಳಿರ್ಬೋದು, ಆದರೆ ನನಗೆ ಮೇಂಟೆನೆನ್ಸ್ ಬೇಕು, ದೆರ್ ಈಸ್ ಕೋರ್ಟ್. ಇದೆಲ್ಲ ಸುಮ್ಮನೆ ಒಬ್ಬೆ ಕುರ್ಚಿ ಮಾತಾಡೋದು. ಇನ್ನೂ 9 ತಿಂಗಳಲ್ಲಿ ಇಂಪ್ಲಿಮೆಂಟ್ ಸಾಧ್ಯನೇ ಇಲ್ಲ. ಇದೆಲ್ಲ ನಾಟಕ. ಯಾವ ಥರ ಇವರು CAA NRC ಮೇಲೆ ತೊಗೊಬಂದ್ರು, ಇದೇ ಥರ ತಗೊಬಂದು ಇದು ಇಶ್ಯೂಸಿಂದ ಡೈವರ್ಟ್ ಮಾಡೋ ಕೆಲಸ. ಇವತ್ತು ನೀವು ಅಕಸ್ಮಾತ್ ಇದು ಮಾತಾಡಿಲ್ಲ ಅಂದರೆ ಜನ ಸಿಲಿಂಡರ್ ರೇಟೇ ಕೇಳ್ತಾರೆ, ನಿಮಗೆ ಪೆಟ್ರೋಲ್ ಡೀಸೆಲ್ ರೇಟೇ ಕೇಳ್ತಾರೆ, ಎಂಪ್ಲಾಯ್ಮೆಂಟೇ ಕೇಳ್ತಾರೆ. ಇದೆಲ್ಲ ಮಾಡಿಲ್ಲ. ಬೇಟಿ ಬಚಾವ್ ಬೇಟಿ ಪಡಾವ್ ಏನಾಯ್ತು ಅದ್ರ ಮೇಲೆ? ಏನಾದರೂ ಇದೆಯಾ? ನಾ ಖಾऊंगा ನಾ ಖಾನೆ दूंगा 40% ನಾವು ಮಾಡಿದ್ವಾ? ಈಶ್ವರಪ್ಪ ಶುರು ಮಾಡಿದ್ದು. ರೈಟ್, ಕಮಾನ್, ಅದು ಪ್ರಾಕ್ಟಿಕಲ್. ಹೇಳಿದಿರಿ. ಅಲ್ಲ, ನೀವು 30 ಸೆಕೆಂಡ್ಸ್ ಮಾತಾಡ್ಬಿಡಿ. ರಮೇಶ್ ಬಾಬು ವಿಲ್ ಹ್ಯಾವ್ ದ ಲಾಸ್ಟ್ ವರ್ಡ್ ಪ್ಲೀಸ್. ನಾನಂತೂ ಈ ದೇಶದ ಒಂದು ಪುರಾತನ ರಾಜಕೀಯ ಪಾರ್ಟಿ ಕಾಂಗ್ರೆಸ್ ಇಷ್ಟು ನಿರೀಕ್ಷೆ ಮಾಡ್ತೇನೆ. ಭಾರತ ಏನು ಪ್ರಗತಿದಾಯಕ ಹೋಗ್ತಾ ಇದೆ, ಭಾರತದಲ್ಲಿರ್ತಕ್ಕಂಥ ಈ ಎಲ್ಲ ನಾಗರಿಕ ಸಮಿತಿಯ ಮುಖಾಂತರ ನಾವು ಜಗತ್ತಿಗೆ ಒಂದು ತೋರಿಸ್ಕೊಡ್ಬೇಕಾಗಿದೆ. ನಮ್ಮದು ಒಂದು ಮೆಚ್ಯೂರ್ಡ್ ದೇಶ ಅಂತೇಳಿ. ಆ ಮೆಚ್ಯೂರ್ಡ್ ದೇಶ ಅಂತ ಆದಂಥ ಹೋಗುವಂಥ ಕಾಲಘಟ್ಟದೊಳಗಡೆ ಯಾರೋ ವಿರೋಧ ಮಾಡ್ತಾರೆ, ಯಾವುದೋ ಒಂದು ಓಟ್ ಸಿಗತ್ತೆ ಅನ್ನೋಕ್ಕೋಸ್ಕರ ನಾವು ನಮ್ಮ ರಾಜಕೀಯ ಸಿದ್ಧಾಂತಗಳು ನಿಲುವುಗಳು ತೆಗೆದುಕೊಂಡು ಹೋಗ್ತಿದ್ರೆ ನಿಜವಾಗ್ಲೂ ಅದು ಭಾರತದ ಭವಿತವ್ಯಕ್ಕೆ ಬಹಳ ಘಾಸಿ ಆಗುತ್ತೆ. ಈ ಘಾಸಿ ಮಾಡುವಂಥ ಕೆಲಸವನ್ನು ಕಾಂಗ್ರೆಸ್ಸಿಗರು ಮಾಡಬಾರ್ದು. ಓಕೆ ಸರ್, ಸಂವಿಧಾನದ ಆರ್ಟಿಕಲ್ 44 ಅಡಿನಲ್ಲಿ ಈ ಯೂನಿಫಾರ್ಮ್ ಸಿವಿಲ್ ಕೋಡ್ ಏಕರೂಪ ನಾಗರಿಕ ಸಂಹಿತೆ ಅನ್ನೋದು ಸ್ಟೇಟ್ ಸಬ್ಜೆಕ್ಟು. ಆಯಾ ರಾಜ್ಯಗಳು ನಿರ್ಧಾರವನ್ನು ತಗೋಬೇಕು ಮೊದಲನೇದಾಗಿ. ಎರಡನೇದು, ಸ್ವತಂತ್ರ ಬಂದು 75 ವರ್ಷ ಆಗಿದೆ. ಯೂನಿಫಾರ್ಮ್ ಸಿವಿಲ್ ಕೋಡ್ ಇಲ್ಲದಲೇ ಈ ದೇಶದಲ್ಲಿ ಎಲ್ಲ ಜನರು ಭಾಳ ಭಾವನಾತ್ಮಕವಾಗಿ ಮತ್ತು ಒಬ್ರಿಗೊಬ್ಬರು ಒಳ್ಳೆಯ ಸಂಬಂಧಗಳನ್ನ ಇಟ್ಕೊಂಡು ಬದುಕ್ತಾ ಇದ್ದಾರೆ. ಭಾರತೀಯ ಜನತಾ ಪಕ್ಷ ಬಹುತೇಕ ಅವರ ಏಕ ಉದ್ದೇಶ ಇಲ್ಲಿ ಅವರ ಹಿಡನ್ ಅಜೆಂಡಾ ಅಲ್ಪಸಂಖ್ಯಾತರನ್ನ ಟಾರ್ಗೆಟ್ ಮಾಡಬೇಕು ಅನ್ನೋ ಉದ್ದೇಶದಿಂದ ಇದನ್ನು ಚರ್ಚೆ ಮಾಡ್ತಾ ಇದ್ದಾರೆ. ಬಿಟ್ಟರೆ ಅವರು ದೇಶದ ಅಭಿವೃದ್ಧಿಯ ಹಿನ್ನೆಲೆಯಲ್ಲಾಗಲಿ, ಇಲ್ಲಿನ ಜನಕ್ಕೆ ಶಕ್ತಿಯನ್ನು ತುಂಬಬೇಕು, ಉದ್ಯೋಗ ಕೊಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಚರ್ಚೆ ಆಗ್ತಾ ಇಲ್ಲ. ನಾನು ಭಾರತೀಯ ಜನತಾ ಪಕ್ಷಕ್ಕೆ ಇನ್ಕ್ಲೂಡಿಂಗ್ ಸನ್ಮಾನ್ಯ ಮೋದಿರವರಿಗೆ ಕಾಂಗ್ರೆಸ್ ಪಕ್ಷದ ಪರವಾಗಿ ವಿನಂತಿ ಮಾಡ್ತೇನೆ, ಈ ಥರದ ಅನವಶ್ಯಕ ಭಾವನಾತ್ಮಕ ವಿಚಾರಗಳನ್ನ ಮುನ್ನೆಲೆಗೆ ತರದಲ್ಲೇ ಈ ದೇಶದ ಪ್ರಗತಿಗೆ, ಈ ದೇಶದ ಹೆಣ್ಮಕ್ಳಿಗೆ ಸಬಲೀಕರಣ ಮಾಡೋದಕ್ಕೆ ಅವಶ್ಯಕವಾದಂಥ ಯೋಜನೆಗಳನ್ನ ಕೊಟ್ಟು ಕೆಲಸ ಮಾಡಿ, ಈ ಥರದ ಡೊಳ್ಳು ಸ್ಕೀಮ್ಗಳನ್ನ, ಡೊಳ್ಳು ವಿಚಾರಗಳನ್ನ ಇಟ್ಕೊಂಡು ಜನರ ಮೂರ್ಖರು ಮಾಡುವಂಥ ಪ್ರಯತ್ನವನ್ನು ಮಾಡಬೇಡಿ ಅಂತೇಳಿ ಭಾರತೀಯ ಜನತಾ ಪಕ್ಷಕ್ಕೆ ವಿನಂತಿ ಮಾಡ್ತೀವಿ. ಕಡೆಯದಾಗಿ ಮಹೇಶ್ ಅವರೇ, ಎಲ್ರಿಗೂ ಪ್ಯಾನಲ್ ಇರೋರಿಗೆ, ವೀಕ್ಷಕರಿಗೂ ಕೂಡ ಗೋ ಹತ್ಯೆ ನಿಷೇಧ ಕಾಯ್ದೆಯನ್ನೇ ಸಮಾನವಾಗಿ ಪ್ರತಿಯೊಂದು ರಾಜ್ಯದಲ್ಲೂ ನಾವು ಅನುಷ್ಠಾನಕ್ಕೆ ತರಲಿಕ್ಕಾಗಲಿಲ್ಲ. ಬೇರೆ ಬೇರೆ ಧರ್ಮಗಳ ಧಾರ್ಮಿಕ ನಿಯಮಗಳನ್ನು ನಾವು ತಂದುಬಿಡ್ತೀವ? ಒಂದು ಪ್ರಶ್ನೆ. ಅದೇ ರೀತಿ ಒಂದು ರಾಜ್ಯದಲ್ಲಿರುವಂಥ ಮುಸ್ಲಿಂ ಸಂಪ್ರದಾಯಕ್ಕೂ ಮತ್ತೊಂದು ರಾಜ್ಯದಲ್ಲಿರುವಂಥ ಮುಸ್ಲಿಂ ಸಂಪ್ರದಾಯಕ್ಕೂ ವ್ಯತ್ಯಾಸಗಳಿರುವಂಥ ಈ ಪ್ರಮಾಣದ ವಿವಿಧತೆ ಇರುವಂಥ ಈ ದೇಶದಲ್ಲಿ ಒಂದು ಸಮಾನ ಕಾಯ್ದೆ ಅಥವಾ ಕಾಯ್ದೆಯ ಒಂದು ಕೋಡ್ ಸಂಹಿತೆ ಇರಲಿಲ್ಲ ಅಂದರೆ ಕಾನೂನನ್ನು ಅನ್ವಯಿಸೋದಕ್ಕೆ ಉಂಟಾಗುವಂಥ ಸವಾಲುಗಳು ಎಂತೆಂಥದ್ದು ಎರಡನ್ನೂ ನೀವು ಯೋಚನೆ ಮಾಡಬೇಕು. ನನ್ನ ಎಲ್ಲ ಗಣ್ಯ ಅತಿಥಿಗಳಿಗೆ ಧನ್ಯವಾದ ನಿಮ್ಮ ಸಮಯಕ್ಕಾಗಿ. ನೋಡ್ತೀರಿ ನ್ಯೂಸ್ 18, ಜಾಲ ನಮ್ಮದು, ಬಲ ನಿಮ್ಮದು.